ವಿಶ್ ಮಾಡಿ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಮಾಡ್ತೀವಿ, ಆಮೇಲೆ ಕಂಟೆಂಟ್ ಬಗ್ಗೆ ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ವಿಶಿಂಗ್ ದ ಹಗ್ಗ ಟೀಮ್ ಆಲ್ ದ ವೆರಿ ಬೆಸ್ಟ್. ನನ್ನ ಹೃದಯಪೂರ್ವಕ ಶುಭಾಶಯಗಳು. ಟ್ರೈಲರ್ ಲಾಂಚ್. ನನ್ನ ಹಳೆಯ ಮಿತ್ರರಿಗೆ ನನ್ನನ್ನು ಮತ್ತೊಮ್ಮೆ ವೇದಿಕೆ ಮೇಲೆ ಕರೆಸಿ ನನ್ನನ್ನು ಗುರುತಿಸಿ ಇಂಥ ಒಂದು ಸ್ಥಾನ, ಇಷ್ಟು ದೊಡ್ಡ ಇಬ್ಬರು ನಟಿಯರ ಮಧ್ಯೆ ನಿಲ್ಲುವಂತ ಅವಕಾಶ ತುಂಬಾ ಧನ್ಯವಾದಗಳು. ಹಗ್ಗ ಇಡೀ ತಂಡಕ್ಕೆ ಭಗವಂತ ಒಳ್ಳೇದ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ನನ್ನ ಮಗಳನ್ನ ಈ ತರ ಎಲ್ಲ ನೋಡಕ್ಕೆ ನನ್ ಕನ್ಸಲ್ಲೂ ಇಷ್ಟಪಡಲ್ಲ. ತುಂಬಾ ಭಯ ಆಯ್ತು, ಮೈಯೆಲ್ಲ ತಣ್ಣಗಾಗಿದೆ. ನಿಮ್ ರಿಯಾಕ್ಷನ್ ಹೇಗೆ ಅಂತ ತಿಳ್ಕೊಬೇಕೀಗ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ನಾನು ಅನು ಅವ್ರದ್ದು ಫ್ಯಾನ್. I love all her films and especially her grace, and she's so beautiful always, and I aspire to speak like her always because ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾತಾಡ್ತಾರೆ ಯಾವಾಗ ಪ್ರತಿಯೊಂದು ಒಕೇಶನ್ ನಲ್ಲಿ. ತುಂಬಾ ಖುಷಿ ಆಗಿದೆ. ನಾನು ಆಕ್ಚುಲಿ ಹಾರರ್ ಫ್ಯಾನ್, ಸೊ ನನಗೆ ತುಂಬಾ ಒಂದು ಕುತೂಹಲ ಇತ್ತು ಟ್ರೇಲರ್ ಹೇಗಿರುತ್ತೆ ಅಂತ. ನನ್ನ ಚಿಕ್ಕ ವಯಸ್ಸಿಂದ ಹಾರರ್ ಫಿಲ್ಮ್ಸ್ ನನಗೆ ತುಂಬಾ ಇಷ್ಟ. ಸೊ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒನ್ ಫ್ಯಾಕ್ಟರ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಇಸ್ ದ ಹಗ್ಗ ಫ್ಯಾಕ್ಟರ್. ಐ ಸೀನ್ ಅ ಲಾಟ್ ಆಫ್ ಹಾರರ್ ಟ್ರೇಲರ್ಸ್, ಬಟ್ ಇದರಲ್ಲಿ ಅದು ತುಂಬಾ ಯುನೀಕ್ ಆಗಿದೆ. ಅದರಿಂದ ಒಂದು ಇದು ಕೊಡುತ್ತೆ, ಲೈಕ್ ಅದು ಏನಿರ್ಬೋದು ಅಂತ. ಅಫ್ಕೋರ್ಸ್ ಯು ಲುಕ್ ಔಟ್ಸ್ಟ್ಯಾಂಡಿಂಗ್. ಐ ನೆವರ್ ಥಾಟ್ ಅನುವರ್ಣ ಸ್ಕೇರಿ ಕಾಣಿಸ್ಬೋದು, ಬಟ್ ಇದರಲ್ಲಿ ಸ್ಕೇರಿ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್, ಅಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಡೀ ತಂಡಗೆ ಆಲ್ ದ ವೆರಿ ಬೆಸ್ಟ್. ಹರ್ಷಿಕಾ ಇದ್ದಾರೆ. I think she couldn't be here obviously for obvious reasons, but ತುಂಬಾ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ವೇಣು ಅವರು, I think this is your debut. ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊತಿದ್ದೀರಾ. ವಿಶಿಂಗ್ ಅವಿನಾಶ್ ಆಲ್ಸೋ ದ ವೆರಿ ಬೆಸ್ಟ್, ದ ಡೈರೆಕ್ಟರ್ ಆಫ್ ದ ಟೀಮ್, ರಾಜ್ ದ ಪ್ರೊಡ್ಯೂಸರ್. I think it's a good season now. ಎಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ, and I think this trailer is very interesting, especially ಈ ಸೀಸನ್ ಅಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಇನ್ನೊಂದು ನಿಯರಿಂಗ್ ಹಾಲೋವೀನ್, ಈ ತರ ಮೂವೀಸ್ I think ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ವೆರಿ ಎಂಟರ್ಟೈನಿಂಗ್ ವಿತ್ some scary aspects. Like to wish the team and cast and crew all the very best. Chanagagli Anu, God bless you guys. Thank you for having me here. More power to women-oriented films. Super, super. Sir. Team meet ಮಾಡಿದೆ. ರಾಜ್ ಅವ್ರನ್ನ, ಅವಿನಾಶ್ ಅವ್ರನ್ನ, ವೇಣು ಅವ್ರನ್ನ. Very interesting team, new team, but technically I think very sound ಆಗಿರೋ team. They put a lot of effort. ಸಿನಿಮಾ ನಾನು ನೋಡಿದ್ದೀನಿ, and of course they have done a fabulous job. Bits and pieces ನಾನು ನೋಡಿದ್ದೀನಿ. But it's a very nice film. Of course horror genre ಅಂದಿದ ತಕ್ಷಣ I think it's a very popular genre, and ಜನ ಖಂಡಿತ ಇದನ್ನ ಇಷ್ಟಪಟ್ಟೆ ಪಡ್ತಾರೆ. And of course Anu, I think Anu is very special because this year cinema she's completing 25 years in our ಮೊದಲನೇ ಸಿನಿಮಾ ಬಿಡುಗಡೆಯಾಗಿ 25 ವರ್ಷ. ಶಿವಣ್ಣ ಜೊತೆ ಹೃದಯ ಸಿನಿಮಾ ಬಿಡುಗಡೆಯಾಗಿ 25 ವರ್ಷ ಆಗಿದೆ. ಆದ್ರೆ ಅವರ ಶ್ರಮೆ I think likewise Priyanka ಅವರು ಕೂಡ ಎಲ್ಲರಿಗೂ ಇದೇ ತರ she's been an inspiration, and I think women like this ನಮ್ಮ ಸಿನಿಮಾ ರಂಗದಲ್ಲಿ they are very inspiring because ಎಲ್ಲರಿಗೂ ಗೊತ್ತಿರೋ ವಿಷಯ, ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ. And lot of dedication, discipline, and ಎಲ್ಲರನ್ನು ಗೌರವಿಸಬೇಕು. And there's a lot, ತುಂಬಾ ಒಬ್ಬ ಕಲಾವಿದನಾಗಿ it takes a lot out of you. There are a lot of sacrifices, dedication. Really, list is endless, and I think as a person, Anu has definitely won my heart, and ಎಲ್ಲರ heart. She's always won, and she's the most wonderful, simple person I have known, and she's a very grounded person. She keeps me grounded, and of course she's had a phenomenal journey. Our journey ತುಂಬಾ ದೊಡ್ಡದು. I think Anu has done close to 85-90 films. She stopped counting, but I think ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. And ಇವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ, ಒಂದು ಸಿನಿಮಾ ಮಾಡಕ್ ಹೊರಟಾಗ she has the same excitement. She's like a child. ಸಿನಿಮಾ ಆಕ್ಟಿಂಗ್ ನ ತುಂಬಾ ಪ್ರೀತಿಸುವಂತ ಹುಡುಗಿ Anu. And of course ಅದೆಲ್ಲ ಬಂದಿರೋದು
ಅಮ್ಮನ ಆಶೀರ್ವಾದ. She's always guided Anu to the best of her ability and more. And she's a wonderful mother, wonderful friend, wonderful wife, person to work with, wife, daughter-in-law, daughter. She's a lovely human being, and I'm happy I'm sharing my life with Anu. And many congratulations. 25 ವರ್ಷ ಈಗ ಹೋಗಿದೆ, ಇನ್ನ 25 ವರ್ಷ ಹಾಗೆ ಹೋಗುತ್ತೆ. And sorry to correct you, no second innings, the first innings are still running. ಸೌಮ್ಯ ಸ್ವರೂಪನ ಎಷ್ಟು ದಿನ ನೋಡಿದ್ರಿ, ಈ ತರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ನೋಡಿ? She's an actor ಅಲ್ಲ, ಏನ್ ಕೊಟ್ಟರು ಮಾಡ್ತಾರೆ. Best of the best compliments ಸಿಗ್ತದೆ. She's talented, she's gifted. I think ಅವರು ಮೊದಲು ಸ್ಕ್ರೀನ್ ಮೇಲೆ ಆಕ್ಟಿಂಗ್ ಮಾಡಿದ್ದು 7 ವರ್ಷ, 8 ವರ್ಷದ ಹುಡುಗಿ. I think because that babysitting was on, that teacher was on leave, so he had to drop me. Otherwise ನಾನು ಎಲ್ಲೂ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವಳನ್ನ. ಅಲ್ಲಿ ಕರ್ಕೊಂಡು ಬಂದು ನೋಡಿದ ತಕ್ಷಣ ಭಾರ್ಗವ ಸರ್, ಟೈಟಲ್ ಸಾಂಗ್ ನೀನ್ ಮಾಡ್ತಾ ಇದೀರಮ್ಮ, ನಿನ್ ಜೊತೆ ನಿನ್ ಮಗಳೇ ಮಾಡ್ದೆ ಅಂದ್ಬಿಟ್ಟು. ಅದಕ್ಕೆ ನೆಕ್ಸ್ಟ್ ಡೇನೇ ಶೂಟಿಂಗ್ ಇತ್ತು. ಮಾಡ್ತೀಯ ಏನು ಗೊತ್ತಿಲ್ಲ, ಹ್ಞೂ ಅಂತ ಒಪ್ಕೊಂಡ್ಬಿಟ್ಟು. ಅದಾದ್ಮೇಲೆ ಒಂದಷ್ಟು ಪಿಕ್ಚರ್, ಇಟಾಲಿಯನ್ ಪಿಕ್ಚರ್, ಅದು ಇದು ಎಲ್ಲ ಆದ್ಮೇಲೆ ಓದೋದು ತುಂಬಾ ಕಷ್ಟ ಆಗಿದೆ. ಕರಾಟೆ ಕಲಿತಿದ್ಲು, ಭರತನಾಟ್ಯ ಕಲಿತಿದ್ಲು, ಸಂಗೀತ, ಕರ್ನಾಟಕ ಸಂಗೀತ ಕಲಿತಿದ್ಲು. ರಾತ್ರಿ 10:30 ಹೋಮ್ವರ್ಕ್ ಮಾಡಕ್ ಕೂತ್ರೆ ತುಂಬಾ ಬೇಜಾರಾಗೋದು. ಅದಕ್ಕೆ ನಾವು ಸಾಕು ಮಾಯಿನ ಅಂದ್ಬಿಟ್ಟು ವಿ ಜಸ್ಟ್ ಕೆಪ್ಟ್, ಯಾವುದು ಒಪ್ಕೊಳ್ಳಿಲ್ಲ. ಆಮೇಲೆ ನೋಡಿದ್ರೆ ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್, ಸ್ಟಿಲ್ ಫೋಟೋಗ್ರಾಫರ್. ಅವ್ರ ಮಗಳದ್ದು ಒಂದು 18 ವರ್ಷದ್ದು ಬರ್ಡೇ ಆದ್ಮೇಲೆ ಒಂದು ಫೋಟೋ ಶೂಟ್ ಮಾಡಿದ್ರು. ಆ ಫೋಟೋಸ್ನ ನಾನು ಪರ್ಸನ್ ಇಟ್ಕೊಂಡಿದ್ದೆ, ಅದು ಡಿ ಬಾಬುಗೆ ತೋರಿಸ್ತಾ ಇದ್ದೆ. ನಿನ್ ಮಗಳು ಎಷ್ಟು ಚೆನ್ನಾಗಿ, ಯಾಗೂ ತೋರಿಸ್ಬೇಡ, ನಾನು ನಾಳೆ ಅಂತ ಒಂದು ಸಿನಿಮಾ ತೆಗಿತೀನಿ, ಅದ್ರಲ್ಲಿ ಅವಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಅದನ್ನ ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು, ಮತ್ಸೂರನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ, ಗೀತಾ ಶಿವಣ್ಣ ಅವ್ರ ಹತ್ರ. ಅವ್ರು ಇಮ್ಮಿಡಿಯೇಟ್ 1 hour ನನಗೆ ಫೋಟೋಸ್ ಕಳಿಸ್ಕೊಡಿ ಅಂತ. ಅದು ನೋಡಿ 2 hours ಅಲ್ಲಿ ಅಮ್ಮ ಕರೀತಾ ಇದಾರೆ, ಬರ್ಬೇಕಂತೆ ಮಗಳನ್ನ ಕರ್ಕೊಂಡು ಹೋದೆ. ಅಲ್ಲಿಂದ ಅಲ್ಲಿಗೆ 1 ದಿವಸದಲ್ಲಿ ಅವ್ರು ನೀನ್ ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ. ಅಣ್ಣ ಮತ್ತೆ ವ್ಯಾಪಾರ ತಮ್ಮ ಇಬ್ರು ಅರ್ಶಿನ ಕುಂಕುಮ, ತಟ್ಟೆ, ಹಣ್ಣು, ಹೂವು, ಸ್ವೀಟ್ ಎಲ್ಲ ಇಟ್ಬಿಡಮ್ಮ, ನೀನು ನಮ್ಮ ಚಿತ್ರದ ನಾಯಕಿ, ನನ್ನ ಮಗಂದ 52ನೇ ಪಿಕ್ಚರು, ಅದರಲ್ಲಿ ನಾಯಕಿ ಅಂದ್ರು. ನನ್ನ ಶಿವಣ್ಣಂದ 2ನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್, ನನ್ನ ಅಕ್ಕನ ಮಗಳು. ಸೇಮ್ ಡೈರೆಕ್ಟ್ರು, ಸೇಮ್ ಟೀಮು, ಸೇಮ್ ಪ್ರೊಡಕ್ಷನ್, ಸೇಮ್ ಪ್ರೊಡ್ಯೂಸರ್ಸ್. ಸೊ ಇವಳದು 52ನೇ ಪಿಕ್ಚರ್, ಸೇಮ್ ಹೀರೋ, 52ನೇ ಪಿಕ್ಚರ್ ಇವಳದು. ಸೊ ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅಷ್ಟು ಒಳ್ಳೆ ರಥಸಪ್ತಮಿ ಆದ್ಮೇಲೆ ಇವಳದು ಹೃದಯ 52nd ಫಿಲ್ಮ್. ಸೊ ಇವಳದು ಅಂದ್ರೆ ಶಿವಣ್ಣ ಅವ್ರದ್ದು. ಹಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ. ಮಿಸ್ಟರ್ ಗಣೇಶ್, ಐ ಲವ್ ಯು ಆಲ್, ಐ ಲವ್ ಯು ಆಲ್. ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಬರೀ ತೆರೆ ಹಿಂದಿನ ಕೆಲಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ. ನನ್ನ ಮಗಳಿಗೆ ಅದೇ ತರ ಪ್ರೋತ್ಸಾಹ ಕೊಟ್ಟು ಅವಳನ್ನ ಕಾಪಾಡಿದ್ದೀರಾ ಅಂದ್ರೆ ತಪ್ಪಾಗಲ್ಲ. ಅದಕ್ಕೆಲ್ಲ ನೀವೇ ಕಾರಣ. ತುಂಬಾ ಥ್ಯಾಂಕ್ಸ್. ಅವಳ ಪರವಾಗಿ ನಾನು ನಿಮ್ಗೆ ಕೃತಜ್ಞತೆ ಅರ್ಪಿಸ್ತೀನಿ. ಸುಬ್ಬು, ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್. Of course, our journey it's been a very long journey, and it will still continue, and very proud. And of course, Ganesh sir, Subbu sir, Vasu sir, atara tumba jana they have contributed in bringing Anu to where she is, and I'm very happy. And tomorrow bandila, it was Anu's wish to celebrate 25 ವರ್ಷ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಬೇಕು, ನನ್ನ ಸಪೋರ್ಟ್ ಮಾಡಿದವರೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು. ಅದೇ ತರ ವಜ್ರೇಶ್ವರಿ ಕಂಬೈನ್ ಬ್ಯಾನರ್, ಅಣ್ಣ ಅವರು ಮತ್ತೆ ಪಾರ್ವತಮ್ಮ ಅವರ ಆಶೀರ್ವಾದ, ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ ನಾನು ಐ ವಿಶ್ Anu all the best. Keep rocking like this, and I'm always happy to be part of. And of course, Nani sir, of course, ನಿಮ್ಮನ್ನ ನಾವು ಯಾವತ್ತೂ ಎಂಜಾಯ್ ಮಾಡೇ ಮಾಡ್ತೀವಿ. ವೇಣು, ಹರ್ಷಿಕಾ, everybody, all the best to the whole team, Raj and Avinash, there. All the best to the film and film team, and I'll definitely watch the film and enjoy it. Thank you. Yes sir. ಸರ್ ಇಲ್ಲ, ಒಂದಿನ ಏನಿದ್ರು ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು
ನಾನು ಶೂಟಿಂಗ್ ಹೋದ್ರೆ ಅನ್ವಲ್ ಟ್ರೈ ಅಂಡ್ ಬಿ ಎಟ್ ಹೋಮ್, ಅಥವಾ ಅವ್ರು ಇದ್ರೆ ನಾನು ಇರ್ತೀನಿ. ಯಾಕಂದ್ರೆ ನಂದನ ಯಾರಾದ್ರೂ ಒಬ್ರು ಇರ್ಬೇಕು ಅಂತ. ಹಂಗಾಗಿ ಇಲ್ಲದೆ ಬೋತ್ ಆಫ್ ಅಸ್ ವರ್ಕಿಂಗ್ ಇಸ್ ಡಿಫರೆಂಟ್ ಥಿಂಗ್. ನಾನು ಮನೇಲಿ ನಂದನ ಜೊತೆ ಇದ್ದೆ, ಒಂದು 10-10:30 ಫೋನ್ ಮಾಡಿದ್ರು, ಎಲ್ಲಿದ್ಯಾ ಮ್ಯಾಮ್? ಅಫಿಷಿಯಲಿ ಮನೇಲಿ ಇದೀನಿ ನಂದನ ಜೊತೆ, ಅರ್ಜೆಂಟ್ ಆಗಿ ಬರಕ್ಕಾಗತ್ತಾ? ಬರ್ತೀಯಾ? ಬಟ್ ಅನ್ನು ಅಂದ್ರೆ ಯಾವತ್ತೂ ಕರೆ ಮಾಡಿಲ್ಲ ಸರ್. ಶೂಟಿಂಗ್ ಹೋದಾಗ ಯಾವತ್ತೂ ಕರೆಯಲ್ಲ ಆ ಥರ. ಬಟ್ ನನಗೇನೋ ಎವ್ರಿಥಿಂಗ್ ಓಕೆ, ಏನಾದ್ರು ಆಯ್ತಾ ಅಂದ್ರೆ, ಇಲ್ಲ ನೀನ್ ಬಾ ಬಾ ಸರಿ. ನಾನು ಎದ್ದು ಬಿದ್ದು ಹೋದೆ ಸೆಟ್ಟಿಗೆ. ಅಲ್ಲಿ ನೋಡಿದ್ರೆ ಆ ವೇಷ ಹಾಕೊಂಡು ಕೂತಿದ್ರು ಸರ್. ಶಿ ವಾಸ್ ಸ್ಕೇರ್ಡ್. ಮಿರರ್ ಮುಂದೆ ಅವ್ರನ್ನೇ ನೋಡ್ಕೊಂಡು ಶಿ ವಾಸ್ ಸ್ಕೇರ್ಡ್. ನಾನೇ ನೋಡ್ಕೊಡಲ್ಲ. ಅವತ್ತು ಒಂದ್ ಸ್ವಲ್ಪ ಏನೋ ಅನ್ಕಂಫರ್ಟಬಲ್ ಅನ್ನಿಸ್ತು ವಾಸು ಸರ್. ಆ ಗೆಟಪ್ ಅಲ್ಲಿ ಜನರಲ್ ಆಗಿ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಒಬ್ಳೆ ಬಿಡ್ಬೇಡ ನಟ್ರೋ ಅವಳನ್ನ ಅಂತ ನಾವು ನೋಡ್ಬೇಕಲ್ಲ. ಸೊ ಎಲ್ಲ ಸ್ಟಾಫ್ ಎಲ್ಲ ಜೊತೆಲೆ ಇರೋರು. ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲಾ ಶೂಟಿಂಗು ರಾತ್ರಿ ನೈಟ್ ಎಫೆಕ್ಟ್. ಅದಕ್ಕೆ ಮಾತ್ರ ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್. ನನ್ಗೆ ಅದೇನೋ ಎನರ್ಜೀಸ್ ಸರಿ ಅನ್ಸಲಿಲ್ಲ. ಸೊ ಐ ಕಾಲ್ಡ್ ಹಿಮ್. ಯಾವತ್ತೂ ಮಾಡಿಲ್ಲ. ಸೊ ಹೆದರ್ಕೊಂಡ್ಬಿಟ್ರು. ಫಸ್ಟ್ ಪ್ರಶ್ನೆ ಆರಾಮಾಗಿದ್ಯಾ ತಮೆ ಅಂತ ಕೇಳಿದ್ರು. ಇಲ್ಲ ನಾನು ಆರಾಮಾಗಿದ್ದೀನಿ, ಬರ್ತೀರಾ ಸ್ವಲ್ಪ ಅಂತ. ಶೂಟಿಂಗ್ ಮಾಡಿದ್ದು ಐ ಥಿಂಕ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ತುಂಬಾ ಕಥೆಗಳಿತ್ತು ಸರ್. ಅಲ್ಲಿ ಅವ್ರಿಗೆ ಓಡಾಡ್ತಾ ಇರ್ತಾರೆ, ನೈಟ್ ತುಂಬಾ ಗೆಸ್ಟ್ಗಳಿದ್ದಾರೆ, ಅದೆಲ್ಲ ಕಥೆಗಳಿತ್ತು. ಅದ್ಯಾರು ಹುಡುಗರು ಯಾರು ಹೇಳಿದಾರೆ ಪಾಪ ಅವ್ರಿಗೆ. ಅಂಡ್ ಅವ್ರ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟು ಪಾಪ. ಬಟ್ ಆಫ್ ಕೋರ್ಸ್ she scared me and all of us, but she's going to scare everybody. But she didn't tell me this. ಇಲ್ಲಿ ನನಗಿಂತ ಹೋಪ್ಲೆಸ್ ಇಲ್ಲಿ ತುಂಬಾ ಹೆದರಿಕೆ ಜಾಸ್ತಿ ಅಮ್ಮಗೆ. ಸೊ ಏನು ಹೇಳಿಲ್ಲ. ಅವ್ರು ಇನ್ನು ಟ್ರೈಲರ್ ಲಾಂಚ್ ಅಂತಂದ್ರು. ಸೈಡ್ ಅಲ್ಲಿ ನೀವು ನೋಡಿದ್ರೆ ಕಣ್ಣು ಮುಚ್ಕೊಂಡು ನಿಂತಿದ್ರು ಅವರು. ಅಮ್ಮಗೂ ಈ ಜಾನರ್ ಇಷ್ಟ ಇಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕು ನನಗೂ ಇಷ್ಟ ಇಲ್ಲ. ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ. ಅಲ್ಲ, ನನ್ನ ಹಾರರ್ ಸಿನಿಮಾ ನಾನು ಮಾಡಿದ್ದೆ, ಜೆಸಿ ಅಂತ. ನಾನು ಧನಂಜಯ್ ಇದುವರೆಗೂ ಅದು ನೋಡಿಲ್ಲ. ಆಕ್ರಮಣ ನೋಡಿಲ್ಲ, ಜೆಸಿ 2 ಸಿನಿಮಾನು ನೋಡಿಲ್ಲ. ಸೊ ಹಾಗಾಗಿ ಬಟ್ ಅವಿನಾಶ್ ಪ್ರಾಮಿಸ್ ತಗೊಂಡಿದ್ದಾರೆ, ಆಗ ನೋಡ್ತೀನಿ ನಿಮ್ಮೆಲ್ಲರ ಜೊತೆ ಅಂತ. ಸೊ ನಾನು ಹೇಳಿದ್ದೀನಿ ಸ್ವಲ್ಪ ಹಿಂಗ್ ಅನ್ಕೊಂಡು ನೋಡ್ತೀನಪ್ಪ ಅಂತ. ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಿಲ್ಲ. ಫೋನ್ ಮಾಡೋರು ನೈಟ್, ಹುಷಾರು, ಒಬ್ಳೊಬ್ಳೆ ಅಲ್ಲಿ ಇಲ್ಲಿ ಹೋಗ್ಬೇಡ, ಆ ಮೇಕಪ್ ಹಾಕೊಂಡು, ಆ ಲೆನ್ಸ್ ಹಾಕೊಂಡು, ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ. ಬಟ್ ಇಟ್ ವಾಸ್ ಅ ಲಾಟ್ ಆಫ್ ಫನ್. ತುಂಬಾ ಕಷ್ಟ ಪಡ್ವಿ, ಬಟ್ ಸ್ಟಿಲ್ ಇವತ್ತು ತುಂಬಾ ಖುಷಿ ಆಗುತ್ತೆ ನೋಡಿದಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೋನು ಜನರಿಗೂ. ಎಲ್ಲೋ ಒಂದ್ ಕಡೆ ಇವತ್ತು ಅವ್ರ ಜೊತೆ ನೀವೆಲ್ಲರೂ ನಿಂತಿರೋದು ಈ ಮಸ್ಟ್ ಬಿ ಅಪ್ರಿಷಿಯೇಟೆಡ್ ಅಲ್ಲ. ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿ ಮಾಡಲ್ಲ ಅದನ್ನ ಅಲ್ಲ. ಸಪೋರ್ಟ್ ಮಾಡೋದು ಒಳ್ಳೇದು, ಅದನ್ನ ನಾವು ಒಳ್ಳೇಬೇಕು. ಥ್ಯಾಂಕ್ ಯು ಸರ್. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮಂತ್ ಒಂದು ಕ್ವಿಕ್ ಫೋಟೋ ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ಕಿರಿಯರಿಗೆಲ್ಲ ಇಡೀ ತಂಡದ ಪರವಾಗಿ ಹೃದಯಪೂರ್ವಕ ನಮಸ್ಕಾರ. ಅಮ್ಮ ಎಷ್ಟೋ ವರ್ಷಗಳ ಮೇಲೆ ವೇದಿಕೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವ್ರ ನೆನಪಿದೆಯೋ ಗೊತ್ತಿಲ್ಲ. ವೆಂಕಟಾದ್ರಿ ಗೊತ್ತಲ್ಲಮ್ಮ ಸಿನಿಮಾ, ಅವ್ರ ಜೊತೆಲಿ ಮನೆಗೆ ಬಂದಿದ್ದೆ ನಾನು. ಕಿಲೋಸ್ಕರ್ಲಿದ್ದಲ್ಲ, ಯಾವ್ದೋ ಒಂದು ಸಾಂಗ್ ಕಂಪೋಸಿಂಗ್ ನಾನು ತಗೊಂಡಿದ್ದೆ. ನಿಮ್ಗೆ ಹೇಳಿದೆ ಮನೆಗೆ ಬಂದಿದ್ದೆ ನಾನು. ಇಲ್ಲಿ ತಂಡದ ಕರೆಗೆ ಓಟ್ ಬಂದಿರುತ್ತೆ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಈ ಚಿತ್ರದಲ್ಲಿ ನಂದು ಅವ್ರು ಹೇಳ್ಬಿಟ್ರು ಮಾವ ಅಂತ. ನಾನು ಲಾಸ್ಟ್ ಅಲ್ಲಿ ಹೇಳಿರ್ಲಿಲ್ಲ. ಅಲ್ಲಿ ಯಾರು ಮಾವ ಅಂತ ಹೇಳಿಲ್ಲ, ಧರಿಸೋರು ಮಾವ ಅಂತ ಹೇಳಿ. ಹೀರೋ ಜೊತೆಲೇ ಇರುವಂತ ಪಾತ್ರ ನಂದು. ಹಳ್ಳಿಯಿಂದ ಬಂದಾಗ ಅವ್ರ ಜೊತೆಲಿ ಇದ್ಕೊಂಡು ಕಾರ್ಯ ಹೇಳ್ಕೊಂಡು ಅವ್ರಿಗೆ ಏನೇನು ಸಪೋರ್ಟ್ ಮಾಡಬೇಕು, ಗೋಲಿ ಮಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗುತ್ತೆ ನೋಡೋ ಅಂತ ಹೇಳ್ಕೊಡುವಂತ ಕ್ಯಾರೆಕ್ಟರ್ ನಾನು. ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ, ಸೆಕೆಂಡ್ ಹಾಫ್ ಸೀರಿಯಸ್ ಆಗ್ಬಿಡುತ್ತೆ. ನಮ್ಗೆ ಏನಂದ್ರೆ ಶಿಕಾಗೋದು ನಮ್ದು ಎಲ್ಲ ಟ್ರ್ಯಾಕ್ ಇತ್ತು. ಮೇಡಮ್ ಜೊತೆ ನಮ್ದು ಪಾತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀವಿ. ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀವಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ. ಪಾತ್ರ ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ ಈ ಸಿನಿಮಾ. ಈ ಸಿನಿಮಾ ಇಷ್ಟು ತಂಡ ನೋಡಿ, ಬಹದ್ದೂರ್ ಸರ್, ರಾಜ್ ಬಹದ್ದೂರ್ ಸರ್ ಅವರು, ಆಮೇಲೆ ನಮ್ಮ ದಯಾಳ್ ಸಾರು, ಆಮೇಲೆ ವೇಣು ಅವರು, ಅವಿ, ಇವರೆಲ್ಲರೂ ಹೊಸದು ಅಂತ ನಾವು ಹೊಸಬ್ರೆ ತಂಡಕ್ಕೆ. ಪ್ರತಿಯೊಂದು ಸಿನಿಮಾನು ಕಲಾವಿದರು ಬಸ್ದೆ, ಅಲ್ಲಿ ಏನೋ ಕಲಿತಾ ಇರ್ತೀವಿ, ಇನ್ನೊಬ್ಬರಿಂದ ಏನೋ ನೋಡ್ಕೊತಾ ಇರ್ತೀವಿ, ಅಲ್ಲಿ ಗೊತ್ತಾಗಲ್ಲ. ಹಾಗಾಗಿ ಇಡೀ
ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ. ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಒಂದೇ. ನಾವೆಲ್ಲ ಬೇಡೋರು, ನೀವೆಲ್ಲ ನೀಡೋರು. ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಮಗೆ ಕೇಳ್ಕೊತಾ ಇದ್ದೀನಿ. ಸಿನಿಮಾ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ. ನಮಸ್ಕಾರ. ಅಭಿಯವರದ ಒಂದು ಪಾಯಿಂಟ್ ಹೇಳಬೇಕು. ಬನ್ನಿ ಮುಂದೆ. ಇವ್ರಿಗೆ ಯಾರಿಗೋ ಗೊತ್ತಿಲ್ಲ, ನನಗೆ ಇವ್ರು ಮಜ್ಜಿಗೆ ಡೈರೆಕ್ಟರ್. ಊಟನೇ ಮಾಡ್ತಿರ್ಲಿಲ್ಲ ಅಮ್ಮ, ಬರೀ ಮಜ್ಜಿಗೆ. ಹೆಂಗೆ ಅದು ಅಂತ ಗೊತ್ತಿಲ್ಲ. ಎನರ್ಜಿ ಡ್ರಿಂಕ್ ಅದ್ರೊಳಗೆ ಹಾಕೋತಿದ್ರ? ಅದೇ ಎನರ್ಜಿ ಡ್ರಿಂಕ್. ಬಾಯ್ ಬಿಟ್ಬಿಟ್ರು. ತುಮಕೂರಲ್ಲಿ ಕಾರ್ಯಕ್ರಮ ನಂದು ಗಣೇಶ. ನಿಮ್ಗೆ ಯಾಕೆ 6:15 ನಿಮ್ಮನ್ನು ಬಿಟ್ಬಿಡ್ತೀನಿ ಅಂದ್ರು. 7:30 ಆಗೋಯ್ತು. ಹೇಳಿದೆ ನಾನು, ಇಲ್ಲ ಬಂದ್ಮೇಲೆ ಮಾಡಕ್ಕಾಗಲ್ಲ, ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ, ಬಂದ್ಬಿಟ್ಟು ನನ್ನ ಕಾರ್ಯಕ್ರಮ ಇದೆ ಬರ್ತೀನಿ ಅಂದ್ರೆ ಬೇರೆ ತರ ಆಗಿತ್ತು. ಚೆನ್ನಾಗಿ ಕೇಳೋದಿಲ್ಲ, ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಆ ಡೆಡಿಕೇಶನ್ ಇರೋದಕ್ಕೆ ಇಷ್ಟಿಷ್ಟು ವರ್ಷಗಳ ನೋಡಿ, ನಿಮ್ಮ ಆಸೆ ಬಯಸಿದೆ. ಈಗಾದ್ರೂ ಬಿಟ್ಟರೆ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಯಲ್ಲಾಪುರ ಅಲ್ಲಿ ಶುರುವಾಗದ 8 ಗಂಟೆ ಮೇಲೆ ಅಲ್ವಾ, ಇವ್ರು 7 ಗಂಟೆ ಅಂತ ಹೇಳಿದ್ದೆ, ಗೊತ್ತಿತ್ತು ನಮ್ಗೆಲ್ಲ. ಡೈರೆಕ್ಟ್ ಆಗಿ ಹೋಗಿ ಸರ್. ನಮಸ್ಕಾರ ಸರ್, ನಿಮ್ಮ ಆಶೀರ್ವಾದ ಇರಲಿ ಸರ್ ಸಿನಿಮಾ ಮೇಲೆ. ನಮ್ಗೆ ಧನ್ಯವಾದಗಳು ಸರ್, ಕಳಿಸ್ಕೊಡ್ತೀವಿ. ಒಂದು ಚಿಕ್ಕ ನಮ್ಮ ಮಾಧ್ಯಮದಲ್ಲಿ ನಮ್ಮದು ಧನ್ಯವಾದ ಆಡಿಯೋ ಕೇಳಲ್ಲ. ಪಾಪ ಬರೀ ಮಾತಾಡಲ್ಲ ನಮ್ಮ ಪ್ರೊಡ್ಯೂಸರ್. ಮೊದಲನೇದಾಗಿ ಮಾಧ್ಯಮದವ್ರಿಗೆ ನಮ್ಮ ಧನ್ಯವಾದಗಳು ತಿಳಿಸ್ಕೊತೀನಿ. ಮತ್ತೆ ಅವ್ರು ನೀಡಿದ ಸಪೋರ್ಟ್ಗೆ. ಟೀಸರ್ ತುಂಬಾ ಅದ್ಭುತವಾಗಿ ಪ್ರಚಾರ ಆಯಿತು. ಟ್ರೆಂಡಿಂಗ್ ಅಲ್ಲಿತ್ತು ನಮ್ಮ ಟೀಸರ್, 16th ಪೊಸಿಷನ್. ಅದಕ್ಕೆ ನಿಮ್ಮ ಸಹಕಾರ ನೀಡಿದ್ದಕ್ಕೆ ಬಹಳ ಧನ್ಯವಾದ. ಹಾಗಾಗಿ ಥ್ಯಾಂಕ್ ಯು ಮಾ, ಬಂದು ನಮಗೆ ನೀವು ಪ್ರೋತ್ಸಾಹ ಪಟ್ಟು ಬಹಳ ಬಹಳ ಧನ್ಯವಾದಗಳು. ಹಾಗೆ ಪ್ರಿಯಾಂಕಾ ಸರ್, ವಾಯ್ಸ್ ನಮಗೆ ಕೇಳಿಸ್ತಿಲ್ಲ, ಮೈಕ್ ಹತ್ರ ಇಟ್ಕೋಬೇಕು. ನನಗೆ ಕೇಳಿಸ್ತಿದೆಯಾ ಸರ್? ಮಾತಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ನೀವು ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಮಗೆ ಏನೋ ಒಂದು ಬೆನ್ನೆಲುಬಾಗಿ ನಮಗೆ ಹಾರೈಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೇಲೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ, ಹರ್ಷಿಕಾ ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ, ನಾನಿ ಸರ್ ಪರ್ಫಾರ್ಮೆನ್ಸ್ ಆಗಲಿ, ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಎಲ್ಲರ ಚಿತ್ರ ನೋಡಿ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ಖಂಡಿತವಾಗ್ಲೂ ಗೆಲ್ಲುತ್ತೆ. ಅನು ಮ್ಯಾಮ್ ಸೆಕೆಂಡ್ ಹಾಫಿಂದ ತುಂಬ ಲೀಡ್ ಮಾಡಿ ಸಿನಿಮಾನ ಬೇರೆ ರೇಂಜ್ ತಗೊಂಡೋಗಿದ್ದಾರೆ. ಸೊ ಜಾಸ್ತಿ ಏನು ಹೇಳಕ್ಕಿಲ್ಲ, ಖಂಡಿತ ಕಾಲೇನೋ ಜನ ಬಂದು ನೋಡೇ ನೋಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿ ಟ್ರೈಲರ್ ಲಾಂಚಿಗೆ ಎಲ್ಲರೂ ನಿಧಾನಕ್ಕೆ ಮಾತಾಡೋದು. ಟ್ರೈಲರ್ ಲಾಂಚ್ಗೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಓಕೆನಾ? ಧನ್ಯವಾದಗಳು. ಹಾಗೂ ಹಿರಿಯ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರ್ತಕ್ಕಂಥ ಪ್ರಿಯಾಂಕಾ ಉಪೇಂದ್ರ ಮೇಡಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಏನು ನೋಡಿದ್ರೆ ಜಸ್ಟ್ ಔಟ್ಲುಕ್ ನೋಡಿ ಅವ್ರು ಏನು ಮಾಡಿದ್ದಾರೆ ಚೆನ್ನಾಗಿ ಅಂತ ಬಂತು ಅಂತ ಕೇಳ್ಬಿಟ್ಟೆ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಮ್ಮ ಅವರಿಗೆ ತುಂಬಾ ಧನ್ಯವಾದ. ಅಂಡ್ ರಘು ಮುಖರ್ಜಿ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಮಾತಲ್ಲಿ ಹೇಳಿದ್ದಕ್ಕೆ ನಾನು ಬರ್ತೀನಪ್ಪ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನು ಮ್ಯಾಮ್ ಫಾರ್ ಬ್ರಿಂಗಿಂಗ್ ಟು ದ ಇವೆಂಟ್. ಇಟ್ಸ್ ಕಲರ್ಫುಲ್. ಅಂಡ್ ಬಂದಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಮತ್ತೆ ಅನು ಮೇಡಮ್ ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸ್. ಹೌದು, ನಾವು ಮೇಡಮ್ ಇಲ್ಲ ಅಂದ್ರೆ ಸರ್ ಬರ್ತಿರ್ಲಿಲ್ಲ ಸರ್. ಆಯ್ತಾಯ್ತು. ಸೊ ಯಾರಾದ್ರೂ ಸಿನಿಮಾ ಬಗ್ಗೆ ಏನು ಹೇಳೋದು ನಮ್ಗೆ ಅಷ್ಟು ಸರ್. ಕಂಟೆಂಟ್ ಬಗ್ಗೆ ಅಂದ್ರೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಕಂಟೆಂಟ್ ಬಗ್ಗೆ ಹೇಳೋದಕ್ಕಿಂತ ನೋಡೋದಕ್ಕೆ ನಿಮ್ಗೆ ಏನ್ ಅರ್ಥ ಆಯ್ತು ಅಷ್ಟೇ. ನಾನು ಅಷ್ಟು ಬಿಟ್ಬಿಡ್ತೀನಿ. ನಾನು ಏನು ಹೇಳೋದು ಆಲೋಚನೆ ಪ್ರೊಡ್ಯೂಸರ್ ಅಷ್ಟೇ. ವಿ ಆರ್ ವೆರಿ ಕಾನ್ಫಿಡೆಂಟ್ ಅನ್ನೋ ಫಿಲ್ಮ್. ನೋಡಿದವರು ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಸೆಕೆಂಡ್ ಹಾಫ್ ಇಸ್ ಮಚ್ ಯುನೋ ಒಂದು ಕೈಂಡ್ ಆಫ್ ಥ್ರಿಲ್ಲರ್ ಜಾನರ್ ಏನು ನೋಡಕ್ ಇಷ್ಟಪಡ್ತಾರೆ ಆಡಿಯನ್ಸ್. ದೇ ರಿಯಲಿ ಎಂಜಾಯ್ ದ ಫಿಲಿಮ್. ವಿ ಆರ್ ಬಿಲೀವಿಂಗ್ ಅಂಡ್ ಟ್ರಸ್ಟಿಂಗ್ ಆನ್ ದ ಪ್ರಾಡಕ್ಟ್. ಬನ್ನಿ ನೋಡಿ
ಇಷ್ಟಪಡ್ತೀರಾ ಅಷ್ಟೇ. ಸರ್ ಫಸ್ಟ್ ಶಾರ್ಟ್ ಪ್ರಾಜೆಕ್ಟ್ಸ್ ಮಾಡೋದ್ರೆ ಹಿನ್ನೆಲೆ ಸರಿ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಜೊತೆ ಒಂದು ಶಾರ್ಟ್ ಪ್ರಾಜೆಕ್ಟ್ ಆಯ್ತು. ಅದಾದ ನಂತರ ನಮ್ಮ ರಿಲೇಶನ್ಶಿಪ್ ಪ್ರಾಜೆಕ್ಟ್ ಆಯ್ತು ಸರ್. ಸರ್ ಕಥೆನಾ ಸರ್? ಕಥೆ ಸಿನಿಮಾ ನೋಡ್ಬೇಕಲ್ಲ ಸರ್. ಸಾರಿ ಮನೋಹರ್ ಇಲ್ಲದೆ ನಾವು ಯಾವ ಕೆಲಸನೂ ಮಾಡ್ಲಿಲ್ಲ ಪಾಪ. ಎಲ್ಲಾ ಕೆಲಸ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ನಮ್ಮನ್ನು ಕರೆದಿಲ್ಲ ಅಂತ ಬೈಕೋಬೇಡ. ಮನೋಹರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ್ಲಿಂದ ರಾಜೇಂದ್ರ ಸರ್ and Ranjit sir, please come sir, come on the stage. ಸರ್ ಹೇಳಿ ಸರ್ ಕತೆ ಬಗ್ಗೆನಾ ಸರ್? ಸರ್ ಕತೆ ಪೂರ್ತಿ ಕತೆ ಹೇಳಿ ಅಂತ ಹೇಳಿಲ್ಲ ಸರ್. ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್. ನೀವು ಮನೋಹರ್ ಇಲ್ದಂಗೆ ಬೇಡ ಅಂತ ಕರೆದೆ ಅಷ್ಟೇ. ಏ ದೇವರೇ ಇಲ್ಲ ಸರ್, ಅವ್ರು ಮಾತಾಡ್ತೀನಿ ಸರ್. ಒಂದ್ ನಿಮಿಷ ಸರ್. ಒಂದು ಕತೆ ಬಗ್ಗೆ ಸಿನಿಮಾ ನೋಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಸರ್. ಹಗ್ಗ ಅಂತ ಟೈಟ್ಲ್ ಇಟ್ಟಿದ್ದೀರಾ, ಎರಡು ಕಡೆ ಹಗ್ಗಕ್ಕೆ ಬೆಂಕಿ ಹಾಕೊಂಡ್ರೆ ಏನ್ ಹೇಳಕ್ ಹೊಟ್ಟಿದ್ದೀರಾ ಸರ್? ಹಗ್ಗ ಟೈಟ್ಲ್ ಒಂದು ಹಗ್ಗ ಆಗ್ಬೇಕು. ಹೌದು. ಎರಡು ನಾಯಕ ಮತ್ತು ನಾಯಕಿ ಎರಡು ಕೈಲಿ ಹಗ್ಗಕ್ಕೆ ಬೆಂಕಿ ಹಾಕೊಂಡ್ರೆ ಏನು ಹೇಳಕ್ ಹೊಟ್ಟಿದ್ದೀರಾ ಸರ್? ಹಗ್ಗ ಒಂದು ಆಯುಧ, ಒಂದು ವೆಪನ್. ಗನ್ನು ಕತ್ತಿ ಅಂತ ಯಾವ ತರ ಸಿನಿಮಾಗಳು ನಾವು ನೋಡಿದ್ವಿ ಆ ತರ ಹಗ್ಗ ಅನ್ನೋದೊಂದು ಆಯುಧ ಒಂದು ಒಳ್ಳೆ ವಿಷಯಕ್ಕೋಸ್ಕರ ಫೈಟ್ ಮಾಡುತ್ತೆ ಸರ್ ಸಿನಿಮಾ. ಅಷ್ಟೇ ಹೇಳಕ್ ಇಷ್ಟ. ಹೀರೋನು ಸಿನಿಮಾ ಕತೆ ಏನು, genre ಏನು? ಸಿನಿಮಾ ಜನಕ್ಕೆ ಏನು ಇಂಟ್ರೆಸ್ಟ್ ಆಗುತ್ತೆ, ಯಾವ ಜಾನರು ಏನು ಸಿನಿಮಾ ಹಾರರ್ ಫ್ಯಾಂಟಸಿ ಕಮ್ ಆಕ್ಷನ್ ಥ್ರಿಲ್ಲರ್ ಸರ್. ಅದರಲ್ಲಿ ಒಂದು ಸಂದೇಶ ಇಟ್ಕೊಂಡು, ಗ್ರಾಫಿಕ್ಸ್ ಇಟ್ಕೊಂಡು, ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಸಂದೇಶ ಕೊಡಬೇಕು ಅನ್ನೋದೇ ಸಿನಿಮಾದ ಉದ್ದೇಶ. ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡಬೇಕಾಗಿದೆ. ಅನ್ನಪ್ರಭಾಕರ್ ಎಲ್ಲ ಮುದ್ದಾಗಿ ನೋಡಿದ್ವಿ. ಅದು ಆಕ್ಚುಲಿ ಮೇಡಮ್ ಒಂದು ಸಾಂಗ್ ನೋಡಿದ್ವಿ, ಒಂದಷ್ಟು ಲಿಸ್ಟ್ ಆಫ್ ಆಕ್ಟರ್ಸ್ ಅಂತ ಅನ್ಕೊಂಡಾಗ ಒಂದು ಸಾಂಗ್, ಪರ್ಟಿಕ್ಯುಲರ್ ಸಾಂಗ್, ವೀಡಿಯೋದ ಒಂದು ಸಾಂಗ್ ಇದೆ ಮೇಡಮ್ದು. ಅದು ಮಾಡಿರೋ ಪರ್ಪಸ್ ಅದು ಇದೆ ಬೇರೆ, ಬಟ್ ಅದರಲ್ಲಿ ಒಂದು ಶಾರ್ಪ್ ಲುಕ್ಸ್ ಮೇಡಮ್ ಇದೆ. ಚಿನ್ ಡೌನ್ ಇದೆ, ಜಸ್ಟ್ ಹಂಗೆ ಲುಕ್ ಕೊಡ್ತಾರೆ. ಆ ಲುಕ್ ಅಲ್ಲಿ ಆ ಇಂಟೆನ್ಸಿಟಿ ಅನ್ನೋದು ನಮ್ಗೆ ಅರ್ಥ ಆಗಿ ಅಂಡ್ ಮೇಡಮ್ ಪರ್ಫಾರ್ಮ್ ಮಾಡಿದ್ಮೇಲೆ ತುಂಬಾ ಆಪ್ಟ್ ಅಂತ ಅನಿಸ್ತು. ಕಂಟಿನ್ಯೂ ಮನೋಹರ್ ಬಗ್ಗೆ ಏನಂತಲ್ಲ, ಅವ್ರ ಜೊತೆ ಇದ್ದಾಗೆ ನಾನು ಎಲ್ಲ ಕೆಲಸ ಮಾಡಿರೋದ್ರಿಂದ ಅಸೋಸಿಯೇಟ್ ಡೈರೆಕ್ಟರ್ ಈಚ್ ಅಂಡ್ ಎವ್ರಿಥಿಂಗ್ ವಿ ಸೆಟ್ ಫಾರ್ ತುಂಬಾ ನೈಟ್ ಅಂಡ್ ಡೇಸ್ ನಾವು ವರ್ಕ್ ಮಾಡೋದ್ರಿಂದ ಈ ಜಸ್ಟ್ ವಾಂಟ್ ಟು ಬಿ ಟುಗೆದರ್. ಸೊ ದಟ್ಸ್ ವೈ ಐ ಕಾಲ್ಡ್ ಇಟ್. ಸೊ ಏನಪ್ಪ ಮಾತಾಡೋದು ಹಾರ್ಟ್ ರೇಟ್ ಏನೇನು ಪರವಾಗಿಲ್ಲ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸಿನಿಮಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಪ್ರೆಸೆಂಟ್ ಮೀಡಿಯಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಅದೇ ನೀವಿಲ್ಲದೆ ನಾವು ಅಲ್ಲಿ ರೀಚ್ ಆಗಕ್ಕಾಗಲ್ಲ ಆಡಿಯನ್ಸ್. ಸೊ ಮುಂಚೆ ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋಂಥ ಸೀನಿಯರ್ ಮೋಸ್ಟ್ ಪರ್ಸನ್ ಅಮ್ಮ ಅವರಿಗೆ ನಮಸ್ಕಾರ. ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲಿ ನಮಗೆ ಸಿಕ್ಕಿದೆ. ಪ್ರಿಯಾಂಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಟು ಸಪೋರ್ಟ್ ಅವರ್ ಟೀಮ್. ಇದು ನಂದು ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ. ಸೊ ಬಟ್ ಕಂಟ್ರೋಲ್ ಮಾಡಿ ನೋಡ್ಸ್ತಿ ಆಗ್ಬೋದು ಸಿಗ್ತದೆ ಅಂತ ಸಿನಿಮಾ. ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಟೀಮ್ಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡಿದ್ದೀವಿ. ಅಲ್ಲೆಲ್ಲ ನಿಂತು ಬಿಡ್ತೀನಿ, ಇಲ್ಲಿ ನಿಂತ್ಕೊಳ್ಳೋ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಇಲ್ಲ, ನರ್ವಸಾಗುತ್ತೆ. ಓಕೆ, ತುಂಬಾ ಒಳ್ಳೇದಾಗಲಿ ಸಿನಿಮಾ ಮೂಲಕ ನಿಮ್ಗೂ ಕೂಡ. ದಯಾಲ್ ಸರ್ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿ ಏನಂದ್ರೆ ಅದೇ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಗುಡ್ ಈವ್ನಿಂಗ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಬಿಟ್ಸ್ ಅಂಡ್ ಪೀಸಸ್ ಆಗಿ ಹೇಳಿದ್ದಾರೆ. ಇಟ್ಸ್ ಹಾರರ್ ಫ್ಯಾಂಟಸಿ. ಅದರಲ್ಲಿ ನಾನು ಲಾಸ್ಟ್ ಟೀಸರ್ ಲಾಂಚ್ ಅಲ್ಲೇ ನಿಮಗೆ ಒಂದು ವಿಷಯ ಹೇಳಿದೆ. ಅಡ್ರೆಸ್ಡ್ ಒನ್ ಥಿಂಗ್ ದಟ್ ವೆಮನ್ ವಿಡ್ ಅಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದೇ ಇರೋ ಒಂದು ಕಾನ್ಸೆಪ್ಟ್ ನ ಟಚ್ ಮಾಡಿದ್ದಾರೆ. ದಟ್ ಈಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ ಇನ್ ದಿಸ್ ಸಿನಿಮಾ ಅನ್ನೋದು. ಅಪಾರ್ಟ್ ಫ್ರಮ್ ಅನ್ನು ಮೇಡಮ್ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಂದು ಸಣ್ಣ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ.
ಅದು ಬಿಟ್ಟು ಇಲ್ಲಿ ಯಾರು ನಮ್ಮ ಇಂಡಸ್ಟ್ರಿ ಟಚ್ ಮಾಡದಿರೋ ಒಂದು ಎಲಿಮೆಂಟ್ ವಿಚ್ ಇಸ್ ಎ ನ್ಯಾಷನಲ್ ಇಶ್ಯೂ ಅದನ್ನ ತುಂಬಾ ಒಂದು ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಅದನ್ನ ಇದು ಮಾಡ್ಕೊಂಡಿದ್ದಾರೆ. ವಿತ್ ದಟ್ ಒಂದು VFX ಸಪೋರ್ಟ್ ಅಲ್ಲಿ ಸಿನಿಮಾ ಓವರ್ ಆಲ್ ನಾನು ಈವನ್ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ವೆಡ್ನೆಸ್ಡೇ ಒರೇನ್ ಮಾಲ್ ಅಲ್ಲಿ ಅರೇಂಜ್ ನೀವೆಲ್ಲರಿಗೂ ಇನ್ವಿಟೇಷನ್ ಬರುತ್ತೆ. ಈವ್ನಿಂಗ್ 7:50 18ನೇ ತಾರೀಕು ವೆಡ್ನೆಸ್ಡೇ 18th 20th ಸಿನಿಮಾ ರಿಲೀಸ್ ಆಗುತ್ತೆ. 100% ನಾನು ನಿಮ್ಮನ್ನ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತೀನಿ. ಅಟ್ಲೀಸ್ಟ್ ಆಫ್ಟರ್ ಸೆಕೆಂಡ್ ಹಾಫ್ ಅಷ್ಟು ಕಾನ್ಫಿಡೆಂಟ್ ಇದೆ ಈ ಸಿನಿಮಾ ಮೇಲೆ. And once again I'm telling it's a very very normal good first half and it is extraordinary second half, particularly Anu madam ಬರ್ತಾ ಇರುವ 45 minutes. I will challenge on that. So once again ಅದನ್ನ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ರಾಜು ಅವ್ರ ಬಗ್ಗೆ ನಾನು ಮಾತಾಡಬೇಕು. ಏನಂದ್ರೆ ಆಕ್ಚುಲಿ ಸಿನಿಮಾ ಬಂದು ನಾನು ಒಂದು ಹೆಲ್ಪ್ಗೋಸ್ಕರ ಬಂದು ಕನ್ಸಲ್ಟೆಂಟ್ ಆಗಿದೆ. ಒಂದು ವಿಷಯ ಅವ್ರ ಹತ್ರ ನನಗೆ ತುಂಬಾ ಇಷ್ಟ ಆಯ್ತು. ಏನಂದ್ರೆ ಒಂದು 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 ಬಿಸ್ನೆಸ್ ತುಂಬಾ ಹೊಸಬರವರು ಸಿನಿಮಾ ಬಿಸ್ನೆಸ್ ಅಲ್ಲಿ ಯಾವ್ದೋ ಒಂದು ಆಫರ್ ಬಂತು. ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರೇರ್, ಎಲ್ರಿಗೂ ಗೊತ್ತಿರೋ ವಿಷಯ. ವೆರಿ ರೇರ್. 10 ಸಿನಿಮಾ ಒಂದು ಸಿನಿಮಾ ಸಿಗೋದೇ. ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ there was a good offer, ಒಂದು ಡೀಸೆಂಟ್ ಆಫರ್ ಇತ್ತು. ನಾವು ಅದನ್ನ ಕೊಡುವಾಗಲೂ he was so confident that he was not greedy. He was telling ಒಂದು ವಿಷಯ ಹೇಳೋದು ತುಂಬಾ ಚೆನ್ನಾಗಿತ್ತು. ಸರ್ ನಾನು ಇಷ್ಟು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, that has to be respected in terms of value ಅಂತ ಹೇಳಿದ್ರು. that has to be respected in terms of money ಅಂತ ಹೇಳಿದ್ರು. ನಾನು ಇಷ್ಟ ಆಯ್ತು ನನಗೆ. he didn't give. ನಾನು ಸರ್ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಈ ಆಫರ್ ನಾಳೆ ಬರ್ಬೋದು, ಇದಕ್ಕಿಂತ ಜಾಸ್ತಿ ಬರ್ಬೋದು, ಬಟ್ ಇಟ್ ಇಸ್ ಯುವರ್ ಕಾಲ್ ಅಂತ ಹೇಳೋವಾಗ ಸರ್ ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್ ಸರ್, ನಾಳೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ, ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೇನೆ. ಇಟ್ ಇಸ್ ನಾಟ್ ದಟ್ ನಾನೇನು ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡೋದಕ್ಕಿಂತ ಮಾತಾಡ್ತಾ ಇಲ್ಲ. ತುಂಬಾ ಗಟ್ಸ್ಫುಲ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಸಿನಿಮಾಗೆ ಏನ್ ಖರ್ಚು ಮಾಡಬೇಕು, ಒಂದು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಇಷ್ಟೇ ಖರ್ಚು ಮಾಡ್ಬೇಕಂತ ಒಂದು ಲಿಮಿಟೇಷನ್ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ. ಆ ಸ್ಕೇಲ್ ನ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ. ಅವರು ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಪರ್ಸನಲ್ ಇದೆ. ದಿಸ್ ಇಸ್ ಮೈ ತುಂಬಾ ಎಮೋಷನಲ್ ಆಗಿದೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಒಳ್ಳೇದಾಗ್ಬೇಕು. ಐನೋ ನನಗೊಂದು ತುಂಬಾ ವರ್ಷದ ಫ್ರೆಂಡ್ ಅವರು. ಆ ಡೆಡಿಕೇಶನ್, ಆ ಪ್ಯಾಷನ್ ನನಗೆ ಇಷ್ಟ ಆಯ್ತು. ಫಾರ್ ದಟ್ ರೀಸನ್ ಯಾವ್ದು ಸಪೋರ್ಟಿಂಗ್ ಅನ್ನೋದು ನಾನು ಪರ್ಸನಲ್ ಆಗಿ ನಿಮ್ಮನ್ನ ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟಿಂಗ್, ಕೀಪ್ ಅವೇ ದ ಕ್ಲಾಸ್. ಯಾವುದು ಅದ್ರಲ್ಲಿ ಚೆನ್ನಾಗಿದೆಯೋ ಅದನ್ನ ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆ ಒಂದು OTT ಅವ್ರಿಗೊಂದು ವ್ಯಾಪಾರ ಮಾಡಿ ಒಂದು ಆಗುತ್ತೆ ಸಿನಿಮಾ. ಸೊ ಲೆಟ್ ಅಸ್ ಮೀಟ್ ಅಗೇನ್ ಆನ್ ವೆಡ್ನೆಸ್ಡೇ ಒರೇನ್ ಮಾಲ್ ಅಲ್ಲಿ ಮೀಟ್ ಆಗೋಣ. ವೆಂಕಟೇಶ್ ವಿಲ್ ಸೆಂಡ್ ಯು ದ ಇನ್ವಿಟೇಷನ್. ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ಇಟ್ಸ್ ಅ ವೆರಿ ಏನಂದ್ರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ. ನಾನು ಇನ್ನೊಂದು ಅನದರ್ ರೀಸನ್ ಇಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ. ಮಲಯಾಳಂ ಅಲ್ಲಿ ಜಾಸ್ತಿ ಇದೆ, ತಮಿಳಲ್ಲಿ ಜಾಸ್ತಿ ಇದೆ, ಹಿಂದಿಯಲ್ಲಿ ಜಾಸ್ತಿ ಇದೆ, ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡ್. ಬಟ್ ಆ ತರ ಈಗ ಒಂದು ಸಿನಿಮಾ ಬರಕ್ ಶುರುವಾಗಿದೆ. ಅದು ನನಗೆ ಖುಷಿ ಆಗ್ತದೆ. ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಅಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್. ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬಾ ಡೆಪ್ತ್ ಆಗಿ ಮಾತಾಡಿದ್ದಾರೆ. ಡೈರೆಕ್ಟರ್ ತುಂಬಾ ಇಂಟೆನ್ಸ್ ಆಗಿ ಅದನ್ನ ಬರೆದಿದ್ದಾರೆ, ಪಿಕ್ಚರೈಸ್ ಮಾಡಿದ್ದಾರೆ. ಸೊ ಇಟ್ ಬಿ ಗುಡ್ ಎಂಟರ್ಟೈನರ್ ವಿತ್ ಎ ನೈಸ್ ಮೆಸೇಜ್. ಅಷ್ಟು ಈ ಪಾಯಿಂಟ್ ಅಲ್ಲಿ ಇಷ್ಟಪಡ್ತಾ ಇದ್ವಿ. ಒಂದ್ ಸೆಕೆಂಡ್ ಸರ್. 5 ಸಿನಿಮಾ ಇದೆ, 5ರಿಂದ 6 ಸಿನಿಮಾ ರಿಲೀಸ್ ಆಗಿದೆ. ಹೌದು. ನೀವು ಹೇಗೆ ಪ್ಲಾನ್ ಔಟ್ ಮಾಡಿದ್ದೀರಾ? ಎಷ್ಟು ಥಿಯೇಟರ್ ಬರ್ತೀರಾ? ಚಂದನ್ ಫಿಲ್ಮ್ಸ್ ಇಂದ ರಿಲೀಸ್ ಮಾಡ್ತಾ ಇದೀವಿ. ಇವರು ಸುರೇಶ್ ಅವ್ರ ಮಗ ಬಂದಿದ್ದಾರೆ. ಇಟ್ ವಾಸ್ ಅ ವೆರಿ ಕ್ವಿಕ್. ಒಂದು 10 days ಮುಂಚೆನೆ ನಾವು ಡಿಸೈಡ್ ಮಾಡಿ 20th ರಿಲೀಸ್ ಮಾಡಬೇಕು ಅಂತ. ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ 75 ಮಲ್ಟಿಪ್ಲೆಕ್ಸ್ ಇದೆ. ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್ ಕಾನ್ಸಂಟ್ರೇಟ್. ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ, ಶೋಡೇ ಬೇಡ ನಮಗೆ ಅಂತಾನೆ ಹೇಳಿದೀನಿ ನಾನು. ಕೂತ್ಕೊಂಡು ನೆನ್ನೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರು ಫೋನ್ ಮಾಡಬೇಡಿ ಅನ್ನೋದನ್ನ ಹೇಳಿದೀನಿ. So we are concentrating more on Kannada belt. Also we are concentrating more on Hubli, Dharwad, Belgaum. ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಅಂಡ್ ವಿದಿನ್ 10 days ಅಲ್ಲಿ ದ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿದೀವಿ. ಹಗ್ಗದ ಕೊನೆ. ಹೌದು, ಅದಕ್ಕೂ ಏನು ಸಂಬಂಧ ಗೊತ್ತಿಲ್ಲ, ಏನ್ ಕನೆಕ್ಷನ್. ಅನುಪ್ರಭಾರ ಮೇಡಮ್ ಬಿಟ್ಟು ಬೇರೆ ಯಾವ ಕನೆಕ್ಷನ್. ನಾವು ಯಾವ್ದೋ ಒಂದು ಪ್ರಾಜೆಕ್ಟ್ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್.
ಒಂದು 6 months ಇಂದ ಕೆಲಸ ಮಾಡ್ತಾ ಇದೀವಿ. ನಿಜ ಹೇಳ್ತೀನಿ, the way she is putting effort to bring out that project unbelievable. ನಾನು ಅದನ್ನ ಮಾತಾಡಕ್ಕೆ ಆಗಲ್ಲ, ಆ ಲೆವೆಲ್ಗೆ ಅವ್ರು ಎಫರ್ಟ್ ಆಗ್ತಾ ಇದ್ದಾರೆ ಆ ಪ್ರಾಜೆಕ್ಟ್ಗೆ. ಎಫರ್ಟ್ ಆಗ್ತಾ ಇದ್ದಾರೆ. ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ನಮ್ಮ ಟೈಮ್ ಚೆನ್ನಾಗಿದೆ. that will become one of the trendsetting film in screenplay, particularly in worldwide. ಆ ಥರ ಆಗ್ಬೋದು. ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇದೀವಿ. ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ ಸರ್. and I am not a professional consultant for this. ನಾನು ಫ್ರೆಂಡ್ಲಿ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟೇ. ಎನಿ ಅದರ್ ಕ್ವೆಶನ್ಸ್? ಇದು ಹೊಸಬರು, ಅದಕ್ಕೆ ನೀವು ಹಂಗೆಲ್ಲ ಕಟ್ಟನ್ ಮಾಡ್ಬೇಕು ಪಾಪ. ಮನುಷ್ಯ ಏನ ಕೇಳಿದ್ರೆ ಕೇಳಿ ಸರ್. ಸರ್ ಆಮೇಲೆ ಸರ್ ಸಜಯ್ ಸರ್ ಏನ ಕೇಳಿದ್ರಿ? ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಈ ಟೀಮ್ ಜೊತೆ ನಿಂತಿದ್ದಾರೆ ಹೇಳೋಣ ಒಂದು ಬಲ ಜಾಸ್ತಿ ಆದ ಕಾರಣ ಥ್ಯಾಂಕ್ ಯು ಸರ್. ನಮ್ಮ ದಯವಿಟ್ಟು ತಿಳ್ಕೊಡಿ, ಏನಾದ್ರು ಆ ಥರ ಆಗಿದ್ರೆ ನಮ್ಮ ದಯವಿಟ್ಟು ಕ್ಷಮಿಸ್ಬಿಡಿ. ಮಾತಾಡಿ, ಪರವಾಗಿಲ್ಲ ಮಾತಾಡಿ. ನೀವು ಕೆಲಸ ತುಂಬಾ ಮಾತಾಡ್ತಿದ್ದೀರಾ. ಧನ್ಯವಾದಗಳು. ಆಕ್ಚುಲಿ ಮಾತುಗಳು ಬರ್ತಾ ಇಲ್ಲ. ನೆನೆಸ್ಕೊಂಡ್ರೆ ಇಷ್ಟು ನೆನಪುಗಳು ಏನೇನೋ ತಲೆ ಓಡ್ತಾ ಇದೆ ಅಂಕಿತ. ಬಟ್ ಲೆಟ್ ಮೀ ಸ್ಟಾರ್ಟ್ ಆಫ್ ವಿತ್ ಥ್ಯಾಂಕಿಂಗ್ ಮೈ ಟೀಮ್. ರಾಜ್ ಇರ್ಬೋದು, ರಾಜ್ ಎಲ್ಲ ಮಾಯ ಆಗಿದ್ದಾರೆ. ರಾಜು, ಅವಿನಾಶ್, ಮನು, ಎಲ್ಲರಿಗೂ, ಇಡೀ ಟೀಮ್ಗೆ, ನನ್ನ ಕ್ಯಾಮ್ರಾಮನ್ ಸಿನಿಟೆಕ್ ಸೂರ್ಯ ಅವರು, ಎಲ್ಲ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ತುಂಬಾ ತುಂಬಾ ಬಿಗ್ ಥ್ಯಾಂಕ್ ಯು. ಯಾಕಂದ್ರೆ ಎಲ್ಲೋ ಜಸ್ಟ್ ಒಂದು ಮೂವಿ ಆಗಿ ಸ್ಟಾರ್ಟ್ ಆಯ್ತು. ನ್ಯೂ ಕಮರ್ಸ್ ಅಂತ ಫೋನ್ ಮಾಡಿದ್ರು ಅವಿನಾಶ್ ಮೇಡಮ್, ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಮೂವಿ ಅಂತ. ಓಕೆ ಬನ್ನಿ ಅಂತ ಹೇಳಿದೆ, ಕತೆ ಕೇಳಿದೆ. ಇಟ್ ವಾಸ್ ವೆರಿ ನಾರ್ಮಲ್. ಹೊಸಬ್ರ ಜೊತೆ, ಯಂಗ್ಸ್ಟರ್ಸ್ ಜೊತೆ ನಮ್ಗೆ ಇಷ್ಟ ಕೆಲಸ ಮಾಡಕ್ಕೆ. ಸರಿ, ಏನ್ ಬರ್ದಿದ್ದಾರೆ, ಏನ್ ಮಾಡಿದ್ದಾರೆ ನೋಡೋಣ ಅಂತ ತುಂಬಾ ಇಂಪ್ರೆಸ್ ಆಗಿದ್ದು. ನಾನು ಆಲ್ರೆಡಿ ನಿಮ್ಮೆಲ್ಲರೂ ಸುಮಾರು ಸರಿ ಮಾತಾಡಿಸಿದೆ, ಹೇಳಿದೀನಿ. ತುಂಬಾ ಇಂಪ್ರೆಸ್ ಆಗಿದ್ದು ಅವ್ರು ಮಾಡಿದಂತ ಹೋಮ್ವರ್ಕ್. ಆಗ ಮೊದಲನೇ ದಿನ ಬಂದು ನನ್ನ ಕಥೆ ಹೇಳಿದಾಗ ಏನು ಅವ್ರು ನನಗೆ ಒಂದು ಐಡಿಯಾ ಕೊಟ್ಟರು, ಸ್ಕೆಚಸ್ ತೋರಿಸಿದ್ರು. ಅದು ಹೇಗೆ ತೋರಿಸಿದಾರೋ ಇವತ್ತು ಇದು ಹಾಗೇ ಪೋಸ್ಟರ್ ಬೋರ್ಡ್ ಬಂದಿದೆ. ಅದು ತುಂಬಾ ಅಪರೂಪ ಅಂತ ಅನ್ಸುತ್ತೆ. ಕಥೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ರು. ನೀಟಾಗಿ ನನಗೆ ಸ್ಕ್ರೀನ್ ಪ್ಲೇ ಹೇಳಿ, ಸೀನ್ಸ್ ಹೇಳಿ, ಇದಿದ್ದು ಹಿಂಗಿಂಗ್ ಬರತ್ತೆ ಅಂತ. ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬಾ ಕ್ಲಾರಿಟಿ ಇದ್ದಂತ ಒಂದು ಹುಡುಗ. ನನಗೆ ಸರ್ಪ್ರೈಸ್ ಆಯ್ತು, ಮೊದಲನೇ ಸಿನಿಮಾಗೆ ಇಷ್ಟು ಕ್ಲಾರಿಟಿ ಇರೋಕ್ ಸಾಧ್ಯನಾ ಅಂತ. ಬಟ್ ಐ ಥಿಂಕ್ ಮನು ಅವ್ರ ಇಡೀ ಟೀಮ್, ಡೈರೆಕ್ಷನ್ ಟೀಮ್ ಏನಿತ್ತು, ಡೇ ಅಂಡ್ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ತುಂಬಾ ನೀಟಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ತೆಗೆದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅವರ ಕನಸುಗಳಿಗೆ ಯಾವುದೇ ರೀತಿನಲ್ಲೂ ಏನಂತಾರೆ ಕಡಿಮೆ ಆಗಬಾರ್ದು ನನ್ನ ಸಪೋರ್ಟ್ ಅನ್ನೋ ರೀತಿನಲ್ಲಿ ರಾಜ್ ಹಣ ಹಾಕಿ ಸಿನಿಮಾ ಮಾಡಿದ್ದಾರೆ. ತುಂಬಾ ಪ್ರೀತಿಯಿಂದ ನಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಂಡು. ಕಷ್ಟ ಆಯ್ತು ಸಿನಿಮಾ ಮಾಡೋದು, ಯಾಕಂದ್ರೆ ಎಲ್ಲ ನೈಟ್ ಎಫೆಕ್ಟ್, ಹರ್ಷಿ ತಲೆ ಬರೀ ನೈಟ್ ಸೀನ್ಸ್, ನೈಟ್ ಎಫೆಕ್ಟ್. ಸಂಜೆ 6:30 7 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ಶೂಟಿಂಗ್ ಮಾಡ್ತಾ ಇದ್ವಿ. ನನ್ನ ಪರ್ಸನಲ್ ಟೀಮ್ ಏನಿದೆ ಅವ್ರಿಗೆ ನಾನು ಲಾಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರೆಸಿ ಥ್ಯಾಂಕ್ಸ್ ಹೇಳಿದೆ. ನನ್ನ ಮೇಕಪ್ ಮ್ಯಾನ್ ಗಂಗಪ್ಪ, ನನ್ನ ಮೇಕಪ್ ಹುಡುಗರು ಸುನಿಲ್, ಪುನೀತ್, ನನ್ನ ಹೇರ್ ಡ್ರೆಸ್ಸರ್ ಮಾಲಾ, ನನ್ಗಿಂತ ಜಾಸ್ತಿ ಅವ್ರನ್ನ ಕಷ್ಟಪಟ್ಟಿದ್ದೀನಿ ಈ ಸಿನಿಮಾದಲ್ಲಿ. ಯಾಕಂದ್ರೆ ನಾನು ಸುಮ್ಮನೆ ಕೂತಿರ್ತಾ ಇದ್ದೆ. 2 ಅವರ್ ಮೇಕಪ್ ಹಚ್ಚಕ್ಕೆ, 2 ಅವರ್ ಮೇಕಪ್ ತೆಗಿಯಕ್ಕೆ. ಶೂಟಿಂಗ್ ಪ್ಯಾಕಪ್ ಆಗಿ ಎಲ್ಲ ಮನೆಗೆ ಹೋದ್ರೆ ಲಾಸ್ಟ್ ಮನೆಗೆ ಹೋಗ್ತಾ ಇದ್ದಿದ್ದು ನಾನು, ನನ್ನ ಟೀಮು. ಅಂಡ್ ಆಫ್ ಕೋರ್ಸ್ ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗ್ಬೇಕಿತ್ತು. ಡೇಟ್ ಎಲ್ಲ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂತ ಸಂದರ್ಭ ಬಂದ್ಬಿಡ್ತು. ಆಗ ನಾನು ಅವಿನಾಶ್ಗೆ, ರಾಜ್ಗೆ ಹೇಳಿದೆ, ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ, ವೈ ಇಷ್ಟೊಂದು ಎಲ್ಲ ಇದು ಮಾಡ್ತಾರೆ. ನಾನು ವೆಂಕಟೇಶ್ ಅವ್ರ ಹತ್ರ ಮಾತಾಡಿದೆ, ಮತ್ತೆ ಮುಂದಕ್ಕೆ ಟೀಸರ್ ಲಾಂಚ್ ಎಲ್ಲ ಇಷ್ಟೊಂದು ನಾಯ್ಸ್ ಮಾಡಿದೆ, ಹಂಗೆ ನಾವು ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ. ಇಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಆಗಿ ದಯಾಲ್ ಹೇಳ್ದಂಗೆ ಲಾಸ್ಟ್ ಒಂದು 15 days ಅಲ್ಲಿ ರಿಲೀಸ್ ಅಂತ ಪ್ಲಾನ್ ಮಾಡಿ ಸೆಪ್ಟೆಂಬರ್ 20th ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್. ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ, ಅದ್ರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪಿಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ. ಅದನ್ನ ರಾಜ್ ಅವರು, ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರು ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು
is really a big thing. So thank you. And ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯ್ತು ಪರ್ಸನಲ್ ಆಗಿ ನನಗೆ ಅಂತ ಅನ್ಕೋತೀನಿ. ಕನ್ಫ್ಯೂಷನ್ ಇತ್ತು ಯಾವತ್ತು ರಿಲೀಸ್ ಆಗಿದ್ದು. ಹೃದಯ 1999 ಸೆಪ್ಟೆಂಬರ್ 16, 17, 18, 19 ಅನ್ನೋ ಕನ್ಫ್ಯೂಷನ್ ಇತ್ತು. ಸುಮು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ. ನಾನು ಆಕ್ಚುಲಿ 17ನೇ ತಾರೀಕು ರಿಲೀಸ್ ಆಗಿತ್ತು ಅನ್ಕೊಂಡಿದ್ದೆ, ಶುಕ್ರವಾರ. ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು. ಸೊ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ 16 ಅಂತ. ಸೊ ಕರೆಕ್ಟ್ ಆಗಿ ಇವತ್ತಿಗೆ 25 years. ತುಂಬಾ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ, ನಿಮ್ಮೆಲ್ಲರೂ ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದ್ರೆ ಜಾಸ್ತಿ ಮಾತಾಡಲ್ಲ, ಬಟ್ ನನಗೆ ಒಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್. ತಂದೆ ತಾಯಿ, ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ, ಅಮ್ಮ, ನನ್ನ ತಂದೆ, ಅಲ್ಲಿಂದ ನನ್ನ ಅದ್ಭುತವಾದ ಜೀವನ. ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ. ಅಮ್ಮ ಹೇಳಿದ್ರು ಆಗ್ಲೇ ಸ್ಟೇಜ್ ಮೇಲೆನೆ, ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು. ಐ ಥಿಂಕ್ 88 ಹಂಗೆ. ಅದನ್ನ ಲೆಕ್ಕ ತಗೊಂಡ್ರೆ 25 ವರ್ಷ ಲೆಕ್ಕ ಬರಲ್ಲ. ಬಟ್ ನಾಯಕ ನಟಿಯಾಗಿ ಹೃದಯ ಲೆಕ್ಕ ತಗೊಂಡ್ರೆ 25 ವರ್ಷ. ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅನ್ನಪೂರ್ಣ ಅಂತ ಇವರು ಜನ್ಮ ನೀಡಿದ್ದು, ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು. ಅಲ್ಲಿಂದ 25 ವರ್ಷ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಫೋಕಸ್, ನಾನು ಕಣ್ಣೀರ್ ಹಾಕೋಕ್ ಇಷ್ಟಪಡಲ್ಲ, ಬೇಜಾರು ಆಗತ್ತೆ. ಬಟ್ ಖುಷಿ ಇರೋದೇನು ಅಂತಂದ್ರೆ, ಅಪ್ಪ ನನ್ನ ಒಂದು 4-5 ವರ್ಷ ನನ್ನ ಬೆಳವಣಿಗೆ, ನನ್ನ ಚಿತ್ರಗಳು, ನನ್ನ ಎಲ್ಲಾನು ಅಚೀವ್ ಮಾಡಿದನ್ನ ನೋಡಿದ್ರು. ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು. ಬಟ್ ಅದಾದ್ಮೇಲೆ ಹಿ ಲೆಫ್ಟ್ ಮೀ. ಆದ್ರೆ ಅಮ್ಮ ಇಲ್ಲಿದ್ದಾರೆ, ಅವರು ಇವತ್ತಿಲ್ಲಿ ಇರ್ಲೇಬೇಕು. ಅವ್ರು ಸಾಮಾನ್ಯವಾಗಿ ನಡುವೆ ಏನು ಪ್ರೆಸ್ ಮೀಟ್ ಎಲ್ಲ ಬರಲ್ಲ. ಸಿನಿಮಾ ನೋಡ್ತಾರೆ ಒಂದೊಂದ್ಸರಿ ಬಂದು, ಬಟ್ ಆಗ ಅವ್ರು ಅವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಬರಲ್ಲ ಕಡೆ ನೋಡಕ್ಕೆ ಅಂತ. ಅಮ್ಮ ಮಗಳು ಇಬ್ರು ಒಂದೇ ತರ, ಈ ಶಾಂಡ್ರೆ ಇಬ್ರಿಗೂ ಇಷ್ಟ ಇಲ್ಲ. ಆದ್ರೂ ನಾ ಹೇಳಿದೆ, ಇಲ್ಲ ಇವತ್ತು ಪ್ರೆಸ್ ಮೀಟ್ ನೀನ್ ಬರ್ಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ನನಗೆ ಅನುಪ್ರಭಾಕರ್ ಆಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗ್ಲಿ, ನನ್ನ ಇದಕ್ಕಾಗ್ಲಿ ಅಂದ್ರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು. ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇಬ್ರು ಅನ್ಕಂಡೀಷನಲ್ ಆಗಿ ನನ್ನ ಪ್ರೀತಿಸೋ ಇಬ್ರು ಅಲ್ಲೇ ಕೂತಿದ್ದಾರೆ. ಅಮ್ಮ ಒಂದು, ಅಮ್ಮಗೆ ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಯಾವ ರೀತಿನಲ್ಲಾದ್ರೂ ನಾನು ನಡ್ಕೊಂಡ್ರು ಶಿಲ್ ಬಿ ಓಕೆ. ಬೈತಾರೆ, ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್. ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡೀಷನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು. ಐ ಥಿಂಕ್ ಇಬ್ರು 2 ರಿಲೇಶನ್ಶಿಪ್ಸ್ ನಾನು ತುಂಬಾ ಗ್ರಾಂಟೆಡ್ ಆಗಿ ತಗೋತೀನಿ. ಯಾಕಂದ್ರೆ ಬೇರೆಯವ್ರಗಳ ಹತ್ರ ನಾನು ನಡ್ಕೊಳಕ್ಕಾಗ್ಲಿ ಇದಾಗ್ಲಿ ಸಾಧ್ಯ ಇಲ್ಲ. ಬಟ್ ಅವ್ರಿಬ್ರ ಹತ್ರ ಹೇಗ್ ನಡ್ಕೊಂಡ್ರು, ಏನ್ ಹೇಳಿದ್ರು, ಏನ್ ಇದ್ ಮಾಡಿದ್ರು, ಆ ಕ್ಷಣಕ್ಕೆ ಇಬ್ರು ಬೈತಾರೋ ಅಥವಾ ಏನಂತಾರೋ, ಆಮೇಲೆ ಇಟ್ಸ್ ಆಲ್ ಫಾರ್ ಗಿವನ್. ಅಂಡ್ ಐ ಥಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರ ಅನ್ಸುತ್ತೆ ಇಬ್ರು ನನ್ನ ಹಾಗೆ. ಬಟ್ ಸ್ಟಿಲ್ ಅಮ್ಮ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ರಘು, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ you're continuing to do now. ಮೊನ್ನೆ ಯಾರು ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ಅಂತ, ಅನು ಬಗ್ಗೆ ಏನಾದ್ರು ಹೇಳಿ ಆ ತರನೋ. ಸೊ ನಾನಂದ್ರೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಶಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನ್ಸುತ್ತೆ. ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ, ಕಲಾವಿದೆಯಾಗಿ ಅವ್ರು ನನ್ನ ತುಂಬಾ ಎನ್ಕರೇಜ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಅಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯ್ತು ಹಂಗೆ ಅಂತ. ರಘು ಗೆಟ್ಸ್ ವೆರಿ ಅಪ್ಸೆಟ್. ನಾನು ಯಾವತ್ತೂ ಬ್ರೇಕ್ ತಗೋಂತ ಅವ್ರಿಗೆ ಹೇಳೇ ಇಲ್ಲ. ನಾನಾಗೆ ಖುದ್ದಾಗ ನನ್ನ ಮಗಳು ಹುಟ್ಟಿದಾಗ 1 ವರ್ಷ ಅವಳು ತುಂಬಾ ತನಕ ನಾನು ಕೆಲಸ ಮಾಡಲಿಲ್ಲ, ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ. ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ. ಅಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ, ಯಜಮಾನ್ರು ಬಿಡ್ತಾರ ಕೆಲಸ ಮಾಡಕ್ಕೆ ಅಂತ. ಯಜಮಾನ್ರು ಕೆಲಸ ಮಾಡಕ್ ಬಿಡೋದಲ್ಲ, ಮನೇಲಿದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ. ಅವ್ರು ಕೆಲಸ ಮಾಡುವಾಗ ನಾನ್ ಕೆಲಸ ಮಾಡಲ್ಲ, ನಾನ್ ಮಾಡುವಾಗ ಅವ್ರು ಮಾಡಲ್ಲ.
ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ನನ್ನ ಮಗಳಿಗೆ 6 ವರ್ಷ ತುಂಬಾ ಬಂತು. ಸೊ ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್, ಬೋತ್ ಆಫ್ ಅಸ್, ಯು ಅಂಡ್ ಮೀ. ನಾವು ವರ್ಕ್ ಮಾಡಿ, ಎಸ್ ಅದನ್ನು ಕೇಳ್ತಾರೆ, ರಘು ನೀವು ಯಾವಾಗ ಕೆಲಸ ಮಾಡ್ತೀರಾ, ನೀವು ಒಂದು ಸಿನಿಮಾ ಮಾಡ್ಬೇಕು ಅಂತ. ಖಂಡಿತ ಆಸೆ ಇದೆ, ಒಂದು ಒಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡ್ಬೇಕು ಅಂತ ಆಸೆ ಇದೆ. ರಾಜ್, ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದ್ದೀರಪ್ಪ. ಸೊ ಒಳ್ಳೆ ಕಥೆ ಮತ್ತೆ ಖಂಡಿತ ಇದ್ರು ಬೆಳಿತಾರೆ ಮೇಲೆ ಕಾಣಿಸ್ಕೊತೀವಿ. ಅಂಡ್ ಇಂಡಸ್ಟ್ರಿಲಿ ತುಂಬಾ ಜನ ಫ್ರೆಂಡ್ಸ್, ತುಂಬಾ ಜನ ವೆಲ್ ವಿಶರ್ಸ್, ಬಟ್ ಜೊತೆ ಕೆಲಸ ಮಾಡದೆ ಹೋದ್ರು ಅದ್ ಹೇಗೆ ಏನು ಅಂತ ಗೊತ್ತಿಲ್ಲ. ಇಬ್ರು ಸ್ಕಾರ್ಪಿಯನ್ಸ್, ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್. ತುಂಬಾ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂತಹ ಪ್ರಿಯಾಂಕಾ ಅವರು, ಶಿ ಇಸ್ ಸಚ್ ಅ ವಂಡರ್ಫುಲ್ ಆಕ್ಟರ್ ಹರ್ ಸೆಲ್ಫ್. ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ, ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯ್ತು ನಮ್ಮಿಬ್ರಿಗೂ. ಅಂಡ್ ನಾನು ಅಪ್ಪಾಸ್ ಗರ್ಲ್, ಪ್ರಿಯಾಂಕಾನು ಅಪ್ಪಾಸ್ ಗರ್ಲ್. ಸೊ ಅಲ್ಲಿಂದ ಯುನೋ ಒಂದು ಕನೆಕ್ಷನ್, ಒಂದು ಫ್ರೆಂಡ್ಶಿಪ್. ಅಂಡ್ ಶಿ ಇಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ. ನನ್ಗೆ ಯಾವುದೇ ಸಿನಿಮಾ ನಾನು ಪ್ರೀಮಿಯರ್ಗೆ ಇದಕ್ಕೆ ಕರೆದ್ರೆ ಶಿ ಆಲ್ವೇಸ್ ಮೇಕ್ಸ್ ಟೈಮ್ ಅಂಡ್ ಶಿ ಕಮ್ಸ್. ಅಂಡ್ ನನ್ನ ಟೀಮ್ ಕೇಳಿದಾಗ ಯು ಸೋ ರೆಡಿಲಿ ಅಗ್ರೀಡ್ and you're here and you're sitting through the whole thing. Thank you so much for being here and very meaningful for me that I get to share this special moment with you. And ಹರ್ಷಿ, ಅನುಮಾ ಅಂತ ಕರೀತಾರೆ ನನ್ನ. ಬಹಳ ಪ್ರೀತಿ ಜಾಸ್ತಿ ನನಗೆ ರಘು ಅವ್ರಿಗೆ, ಅವಳ ಮೇಲೆ, ಹೂ ಮೇಲೆ. Little one is going to come soon. ಆದ್ರೂ she is come here to support the team. Unfortunately ನಾನಿ ಸರ್ಗೆ, ಹರ್ಷಿಗೆ, ನನ್ಗೆ, ವೇಣುಗೆಲ್ಲ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ. ಅದೊಂದೇ ಬೇಜಾರು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆ ಯು ಸಿ ದ ಕ್ಯಾರೆಕ್ಟರ್ಸ್ ಟುಗೆದರ್. ಸೊ ಈ ಒಂದು ಲಾಂಗ್ ಜರ್ನಿಲಿ ತುಂಬಾ ಜನ ಥ್ಯಾಂಕ್ಸ್ ಹೇಳೋದಿದೆ. ಸೊ ಒಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಇಡೀ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಿರುವಂತಹ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ಎಲ್ಲ ಕಲಾವಿದರು, ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅವ್ರಿಗೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ಇಲ್ಲಿವರೆಗೂ ಬರೋಕೆ ಸಾಧ್ಯ ಖಂಡಿತ ಆಗ್ತಾ ಇರಲಿಲ್ಲ. ಅಂಡ್ 25 ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟನೇ, 25 ವರ್ಷ ಆದ್ರೂ ಕನ್ನಡಿಗರ ಹೃದಯದಲ್ಲಿ, ಅವ್ರ ಮನಸ್ಸಿನಲ್ಲಿ ಅನು ಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ, ಒಂದು ಪ್ರೀತಿ ಇದೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ, ನನ್ನ ತಂದೆ ತಾಯಿಯ ಆಶೀರ್ವಾದ, ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗುವಂತಹ ಎಷ್ಟೋ ನಟ ನಟಿಯರು ಈ ನಡುವೆ ನಾವು ನೋಡ್ತಾ ಇದೀವಿ. ಆದ್ರೆ ನಾನ್ ಬಂದಂತಹ ಸಮಯದಲ್ಲಿ ಅದು ನಿಜ ಇರ್ಲಿಲ್ಲ. ಜನ ಗುರುತಿಸೋರು, ಪ್ರೀತಿಸೋರು ಇವತ್ತಿಗೂ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು. ಅಂಡ್ ಮುಖ್ಯವಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನನಗೆ ಅನ್ಸಿದ್ದು, ನಾನು ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದಾಗ ನಾನು ನೋಡ್ತಾ ಇದ್ದಂತ ಒಂದಷ್ಟು ಮುಖಗಳು, ಹೆದರ್ಕೋತಾ ಇದ್ದಂತ ಒಂದಷ್ಟು, ಯಾಕಂದ್ರೆ ಏನ್ ಪ್ರಶ್ನೆ ಕೇಳ್ತಾರೋ, ನಾನು ಏನ್ ಹೇಳ್ಬೇಕೋ ಅಂತಲ್ಲ. ಇವತ್ತಿಗೆ 25 ವರ್ಷ ಆದ್ಮೇಲೆ ಅವರೆಲ್ಲ ನನ್ನ ವೆಲ್ ವಿಶರ್ಸ್ ಆಗಿದ್ದಾರೆ, ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಇನ್ನೂ ಒಂದಷ್ಟು ಜನ ಬರ್ಬೇಕಿತ್ತು, ನನ್ಗೆ ಆಸೆ ಇತ್ತು, ಬಟ್ ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ. ಮೆಸೇಜ್ ಮಾಡಿದ್ರು ಎಲ್ಲರೂ, ಬೆಳಗ್ಗೆ ಮೆಸೇಜ್ ಮಾಡಿದ್ರು, ಬೇಜಾರು ಮಾಡ್ಕೋಬೇಡ ಅನು ಬೇಜಾರು ಮಾಡ್ಕೋಬೇಡ ಕಣೆಮ್ಮ, ಇವತ್ತು ನಮ್ಮ ಮನೇಲಿ ರಿಲೇಟಿವ್ಸ್ ಇದ್ದಾರೆ, ಇವತ್ತು ನಮ್ಮ ಮನೇಲಿ ಈ ಪೂಜೆ ಇದೆ ಅನ್ಕೊಂಡು. ಸೊ ಸರಸ್ವತಿ ಜಾಗೀರ್ದಾರ್ ಅವರು, ಅರುಣ ಅವರು, ತುಂಗಾ ರೇಣುಕಾ ಅವರು, ಅಫ್ಕೋರ್ಸ್ ಪಾಪ ತುಂಗಾ ರೇಣುಕಾ ಅವರು ಏನೋ ಪೂಜೆ ಇದೆ ಅಂತ ಅವರು ಬರಲ್ಲ. ಇವತ್ತು ಬಂದಿರೋರು ನನಗೋಸ್ಕರ, ರೆಗ್ಯುಲರ್ ಗಣೇಶ್ ಸರ್ ಬರಲ್ಲ, ವಾಸು ಸರ್, ಸುಬು ಸರ್ ಬರೀ ಸೆಲೆಕ್ಟೆಡ್ ಫ್ಯೂ ಹೋಗ್ತಾರೆ, ಬಟ್ ನನಗೋಸ್ಕರ ಅವರೆಲ್ಲ ಇವತ್ತು ಬಂದಿದ್ದಾರೆ. ಸೊ ನಾನು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ವೆಂಕಟೇಶ್, ಸುನೀಲ ಸರ್ ಆಗ್ಲಿ ನನ್ನನ್ನ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ನೋಡಿದಂತವ್ರು. ಇವತ್ತು ವೆಂಕಟೇಶ್ ನನಗಾಗ್ಲಿ, ನನ್ನ ಫ್ಯಾಮಿಲಿಗಾಗ್ಲಿ ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲಾ ರೀತಿನಲ್ಲೂ ಗೈಡ್ ಮಾಡಿ, ನಾನು ಏನೇ ವಿಷಯ ಕೇಳಕ್ ಮಾಡಿದ್ರು ಇಲ್ಲ ಹಿಂಗ್ ಮಾಡೋಣ ಮೇಡಮ್, ಹಂಗ್ ಮಾಡೋಣ ಅಂತ ಈ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ. ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಅಂಡ್ ಬೇರೆ ಎಲ್ಲ PROಗಳು, ಎಲ್ಲ ಮ್ಯಾನೇಜರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಕೆಲಸ ಮಾಡಿರೋರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಅಂಡ್ ಸುಬು ಸರ್, ವಾಸು ಸರ್, ಗಣೇಶ್ ಸರ್, ನೀವೆಲ್ಲ ಮೇಲ್ ಬಂದ್ರೆ ಒಂದು ಫೋಟೋ ನನ್ನ ತಾಯಿ ಜೊತೆ ನಾನು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಗೊಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್ ಕಮ್, ಇಲ್ಲ ಪ್ಲೀಸ್ ಕಮ್. ನಾನು
ಕಾಪಿ ರೇಟ್ ಆಗುತ್ತೆ. ಪ್ರತಿಯೊಂದು ಪಾಠದ ಬಗ್ಗೆನೂ ತುಂಬಾ ಕ್ಲಾರಿಟಿ ಇತ್ತು ಅವರಲ್ಲಿ. ಅದು ತುಂಬಾ ಖುಷಿ ಕೊಟ್ಟು. ಅಂಡ್ ಇನ್ನೊಂದು ಖುಷಿ ಕೊಡುವಂತ ವಿಷಯ, ಯಂಗ್ಸ್ಟರ್ಸ್ ಅವರುಗಳನ್ನ ನಮ್ಮನ್ನ ಯೋಚನೆ ಮಾಡ್ತಾರೆ ಪಾತ್ರದಲ್ಲಿ ಅನ್ನೋದು ಕೂಡ. ಯಾಕಂದ್ರೆ ಕಲಾವಿದರಿಗೆ ಆಸೆ ಇರುತ್ತೆ ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು, ಈ ತರ ಸಿನಿಮಾ ಮಾಡ್ಬೇಕು ಅಂತ. ಬಟ್ ನಿರ್ದೇಶಕರು ಅವ್ರು ಕಲ್ಪನೆ ಮಾಡ್ಕೋಬೇಕಲ್ಲ ನಮ್ಮನ್ನ. ಸೊ ಅದು ಬಹಳ ಖುಷಿ ಕೊಡುವಂತ ವಿಷಯ. ಹಾಗಾಗಿ ನಾನು ಒಪ್ಕೊಂಡೆ. ಅಂಡ್ ಅವ್ರು ಪ್ರಿಪೇರ್ ಆಗಿದ್ದು ನನ್ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನು ಸೆಟ್ ಹೋದಾಗ ತುಂಬಾನೇ ಸರ್ಪ್ರೈಸ್ ಆಯ್ತು. ಓಕೆ, ಇಷ್ಟು ಕ್ಲಿಯರ್ ಇದೆ. ಯಾಕಂದ್ರೆ ಅವಿನಾಶ್ ವಾಸ್ ವೆರಿ ಕ್ಲಿಯರ್. ಮೇಡಮ್ ಇದು ಡೈಲಾಗು, ಇಷ್ಟೇ ಎಕ್ಸ್ಪ್ರೆಷನ್, ಇಷ್ಟೇ ಇದು, ದಿಸ್ ಇಸ್ ವಾಟ್ ಐ ವಾಂಟ್. ಸೊ ಆರಾಮಾಗ್ಬಿಡ್ತು ಕೆಲಸ ಮಾಡಕ್ಕೆ. ಇಟ್ ವಾಸ್ ರಿಯಲಿ ನೈಸ್. ಹೃದಯದಿಂದ ಹಗ್ಗ, ಆಕ್ಚುಲಿ ನೀವು ಹೇಳೋದ್ರಿಂದ ಇಂದ ಗೊತ್ತಾಗಿಲ್ಲ ಅಲ್ವಾ. ಅಂಡ್ ಟೋಟ್ಲಿ ಡಿಫ್ರೆಂಟ್ ಜಾನ್ರಸ್. ಒಂದೊಂದ್ಸರಿ ನಮಗೂ ಕಷ್ಟ ಆಗುತ್ತೆ. ಓ ಇಷ್ಟು ಜನ ಆಯ್ತಾ, ಎಷ್ಟು ಟೈಮ್ ಆಯ್ತಾ, ಇಷ್ಟೆಲ್ಲ ಆಗಿದೆಯಾ ನನ್ನ ಜೀವನದಲ್ಲಿ ಅಂತ. 18 ವರ್ಷ ನನ್ಗೆ ಹೃದಯ ನಾನು ಮೇಕಪ್ ಹಚ್ಚಿದಾಗ. 18 ತುಂಬಿದ್ದವ. ಎಸ್, ಜಸ್ಟ್ ಐ ಹಿಟ್ ಆನ್ 80. ಸೊ ಅಲ್ಲಿಂದ ಇವತ್ತಿಗೆ ನವೆಂಬರ್ ಬಂದ್ರೆ 44 ಆಗುತ್ತೆ ನನಗೆ. ಸೊ ಇಷ್ಟು ವರ್ಷ ಆಯ್ತಪ್ಪ ಅಂತ ಅನ್ಸುತ್ತೆ. ನಾಡಿ ಸರ್ ಇಲ್ಲ ಇವಾಗ. ಆಕ್ಚುಲಿ ಎಲ್ಲ ಪ್ರೆಸ್ ಮೀಟ್ ಅಲ್ಲೆಲ್ಲ ಹುಡುಗರು ಎಲ್ಲ ಇದ್ದಾರೆ. ಅವರೆಲ್ಲ ಆಯ್ತು, ಮೇಡಮ್ 25 ವರ್ಷ ಆಗುತ್ತೆ ಮೇಡಮ್, ನನ್ಗಿನ್ನ 24 ವರ್ಷ ಅಂತಲ್ಲ. ಏನೇ ಸರಿ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಮೇಡಮ್, ಅದೊಂದು ರಿಯಾಕ್ಷನ್. ಅಯ್ಯೋ ನನಗೂ ಚಿಕ್ಕ ವಯಸ್ಸಿದ್ದಪ್ಪ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಂತ ನಾನು ಯಾವಾಗ್ಲೂ ರೇಗಿಸ್ತೀವಿ. ಅದು ಯಾವಾಗ್ಲೂ ಹೇಳ್ತಾರೆ. ಬಟ್ ಖುಷಿ ಕೊಟ್ಟಿದ್ದ ವಿಷಯ ಅಂದ್ರೆ ನಾಣಿ ಸರ್ ಎಲ್ಲರೂ ಹೇಳ್ತಿರು, ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ ಅಂದ್ಬಿಟ್ಟು ಅಮ್ಮಗೆ ಇವರು ಏನ್ ಹೇಳಿದ್ರು ಅದನ್ನ ಅವತ್ತು ಹೇಳಿದ್ರು ನನ್ನ ಹತ್ರ. ನಿಮ್ ಮನೆಗೆ ಬಂದಿದ್ದೆ ತಬ್ಲಾ ನೋಡ್ಸಕ್ಕೆ, ಅಮ್ಮ ಯಾವ್ದೋ ಕಿರ್ಲೋಸ್ಕರಲ್ಲಿ ಯಾವ್ದೋ ಡ್ರಾಮಾ ಮಾಡ್ತಿದ್ರು ಹಾಗೆ ಅಂತ. ಅವಾಗ ನೀವ್ ಇಷ್ಟಿರ್ಬೋದೇನೋ ಅಂತ. ಅಯ್ಯೋ ಥ್ಯಾಂಕ್ ಯು ನಾಣಿ ಸರ್, ಖುಷಿ ಆಯ್ತು ಅಂತ ಅವ್ರಿಗೆ ರೇಗಿಸಿದ್ದು ಉಂಟು ನಾನು. ಬಟ್ ಎನಿವೆ ಐ ಜಸ್ಟ್ ಹೌದು ಹೌದು, ಅದು ಕೂಡ ಹೊಸ ನಿರ್ದೇಶಕರು. ಅವ್ರನ್ನಂತೂ ನಾನು ಶಾಕ್ ಆಗಿ ಹೇಳ್ಬಿಟ್ಟೆ, ಏನಪ್ಪ ಈ ತರ ಸಿನಿಮಾ ನನ್ನ ಯೋಚನೆ ಮಾಡಿದೀರಾ ಈ ತರ ಪಾತ್ರದಲ್ಲಿ ಅಂತ. ಮೆಲೋಡಿ ಡ್ರಾಮಾ ಅನ್ನೋ ಸಿನಿಮಾಲಿ ಎಸ್ ಗೊತ್ತಿಲ್ಲ. ನಾನು ಇಷ್ಟು ವರ್ಷಗಳಲ್ಲಿ ಏನು ಅವಕಾಶಗಳು ಬಂತು, ಏನ್ ಪಾತ್ರಗಳು ನನಗೆ ಸಿಕ್ತು, ಅದರಲ್ಲಿ ಉತ್ತಮ ಅನ್ಸಿದ್ದನ್ನ ಆಯ್ಕೆ ಮಾಡ್ಕೊಂಡು ಅಮ್ಮ ಇವತ್ತಿಗೂ ಶಿ ಹೆಲ್ಪ್ಸ್ ಮೀ. ಅವ್ರಿಗೆ ಕಥೆಗಳು ಹೇಳ್ತೀನಿ, ಈ ತರ ರೋಲು ಇವ್ರ ಜೊತೆ ಅವ್ರ ಜೊತೆ ಅಂತೆಲ್ಲ. ಸೊ ಮುಂಚೆಯಿಂದಾನು ನನಗೆ ಬಂದಂತ ಅವಕಾಶಗಳಲ್ಲಿ ಯಾವ್ದು ಉತ್ತಮ ಅನ್ನಿಸ್ತೋ ಅದನ್ನ ಆಯ್ಕೆ ಮಾಡ್ಕೊಂಡು ಆ ಸಿನಿಮಾಗಳು ಮಾಡಿದೆ. ಈಗ ಹೊಸಬ್ರು ಇದನ್ನೆಲ್ಲ ಈ ತರ ಹೊಸ ಹೊಸ ಥಿಂಗ್ಸ್ ನನ್ನ ಹತ್ರ ತಗೊಂಡ್ ಬಂದಾಗ ತುಂಬಾ ಖುಷಿ ಆಗತ್ತೆ. ನಾನು ಅನ್ಕೊಂಡೇ ಇರಲಿಲ್ಲ ಈ ತರ ಎಲ್ಲ ಗೆಟಪ್ ಅಲ್ಲಿ ನಾನು ಕಾಣ್ಬೋದು ಅಂತ. ಅದನ್ನ ನನಸ್ ಮಾಡಿದಾರೆ ಅವಿನಾಶ್. ಇನ್ನ ಮುಂದಕ್ಕೆ ಮುಂಚೆಯಿಂದ ಏನ್ ಹೇಳಿದ್ದೆ ಇವತ್ತು ಅದೇ ಹೇಳ್ತೀನಿ. ಕಲಾವಿದೆಯಾಗಿ ಇನ್ನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು, ನೀವೆಲ್ಲರ ಹತ್ರ ಶಬಾಷ್ ಅನ್ನಿಸ್ಕೋಬೇಕು ಅನ್ನೋ ಆಸೆ. ಅದು ಹಾಗೆ ಮುಂದುವರಿಯುತ್ತೆ. ಎಷ್ಟೊಂದ್ಸರಿ ಸಿನಿಮಾ ಗೆಲ್ಲದೆ ಹೋದ್ರು ನೀವೆಲ್ಲರೂ ಅಟ್ಲೀಸ್ಟ್ ನಾನು ಮಾಡಿರೋ ಪಾತ್ರ ಶಬಾಷ್ ಅಂದಿದ್ದೀರಾ. ಸೊ ಅದು ಆಗಿದುಂಟು. ಬಟ್ ಸ್ಟಿಲ್ ಐ ರಿಯಲಿ ವಿಶ್ ನಮ್ಮ ಹಗ್ಗ ಸಿನಿಮಾ ಇಡೀ ಸಿನಿಮಾ ಶಬಾಷ್ ಅನ್ನಿಸ್ಕೊಡತ್ತೆ ಅಂತ ನಾನು ಆಶಿಸ್ತೀನಿ. ಎಸ್, 25 ವರ್ಷ ಜರ್ನಿಲಿ ನೆನಪಿನಲ್ಲಿ ಉಳಿಯುವಂತ ವಿಚಾರ ಏನು? ಸಾರಿ, ನೆನಪಿನಲ್ಲಿ ಉಳಿಯುವಂತ ನನಗೆ ಸದಾ ಐ ಥಿಂಕ್ ಕನ್ನಡಿಗರು ನನ್ಗೆ ತೋರಿಸುವಂತ ಪ್ರೀತಿ. ನಮ್ಮನೆ ಹುಡುಗಿ, ಅಯ್ಯೋ ನಮ್ಮ ಅನೂಪ ಅಂತಾರಲ್ಲ, ಅದು ನಾನು ಅಚೀವ್ ಮಾಡಿರೋ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಯಾವಾಗ ನನಗೆ ರಿಯಲೈಸ್ ಆಯ್ತು ಅಂದ್ರೆ, ಕೋವಿಡ್ ಸಮಯದಲ್ಲಿ ಮಾಸ್ಕ್ ಹಾಕೊಂಡು ಹೋಗೋವಾಗ್ಲೂ ಬರೀ ಕಣ್ಣಿಂದ ಗುರುತು ಹಿಡಿದು ಎಲ್ಲಿ ಮಾಸ್ಕ್ ತೆಗೀನಿ ಅನ್ನೋದಾನೆ ನೀವು ಅನ್ನೋರಲ್ಲ, ಅದು ನಾನು ಗಳಿಸಿದ್ದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನ್ನ ಪ್ರಕಾರ. ಕನ್ನಡಿಗರ ಪ್ರೀತಿ. 25 years ಅಲ್ಲಿ ನೀವು ಮಾಡಿರೋ ಸಿನಿಮಾ ಫೇವರಿಟ್ ಸಿನಿಮಾ ಯಾವುದು? ನೀವು ಪ್ರೆಸ್ ಜೊತೆ ಯಾವಾಗ ಸೇರ್ಕೊಂಡಿದ್ದೀರಿ? ಇಲ್ಲಿ ನಿರ್ದೇಶಕರು ಹಗ್ಗ 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 ಅಂತ ಕಿರಿಸ್ತಾ ಇದ್ದಾರೆ. ಫೇವರಿಟ್ ಸಿನಿಮಾ actually Avi, very sorry Avi, but favorite cinema will always be Hridaya. But next is the favorite ಅಂದ್ರೆ Avi Doha because Nadi release ಆಗ್ತಿದೆ. ಅನೋರೆ ಲೇಡಿ ಜೊತೆ ಒಂದು ಸಿನಿಮಾ. Yes, ನಾನು actually
ತಪ್ಪಾಗುತ್ತೋ ಏನೋ ಹೇಳಿದ್ರೆ ಗೊತ್ತಿಲ್ಲ ನನಗೆ, ಬಟ್ ನನಗೆ ತುಂಬಾ ಖುಷಿ ಕೊಟ್ಟಿರೋಂಥ ವಿಷಯ ಹೆಣ್ಣು ಮಕ್ಕಳು ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರೋದು. ನಿರ್ದೇಶಕಿಯರು ಬಹಳ ಕಡಿಮೆ, 4-5 ಜನ ಅಷ್ಟೇ. ಅದರಲ್ಲಿ ಕವಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ, ಕವಿತಾ ಲಂಕೇಶ್ ಅವ್ರ ಜೊತೆ ರಾಜ್ಯ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಗೆದ್ವಿ ಪ್ರೀತಿ ಪ್ರೇಮ ಪ್ರಜ್ಞೆಗೆ. ಸಾರಾ ವಜ್ರ ಅನ್ನೋ ಒಂದು ಸಿನಿಮಾ ಇತ್ತೀಚೆಗೆ ಶ್ವೇತಾ ಶೆಟ್ಟಿ ಅವ್ರ ಜೊತೆ ಆ ಸಿನಿಮಾ ನೋಡೋಕು ಬಂದಿದ್ರು ಪ್ರಿಯಾಂಕಾ ಅವರು. ಶಿ ಕೇಮ್ ವಾಚ್ ದ ಫಿಲ್ಮ್ ಅಂಡ್ ಶಿ ಎನ್ಕರೇಜ್ ಮಿ ಅಂಡ್ ವೆನ್. ಸೊ ಆ ರೀತಿ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ. ಇನ್ನು ಜಾಸ್ತಿ ಹೆಣ್ಮಕ್ಳು ಟೆಕ್ನಿಕಲ್ ಸೈಡ್ ಅಲ್ಲಿ ಬರ್ಬೇಕು ನಮ್ಮ ಇಂಡಸ್ಟ್ರಿಗೆ ಅನ್ನೋದು ನನ್ನ ಆಸೆ. ಯಾವ್ದೋ ಒಂದು ಸಿನಿಮಾ ಹಿಟ್ಟಾರೆ ಮತ್ತೆ ಅದೇ ತರ ಪಾತ್ರಗಳು ಶುರುವಾಗಿದೆ ನಮ್ಮ ಕನ್ನಡದಲ್ಲಿ ಎಲ್ಲ ಲ್ಯಾಂಗ್ವೇಜ್. ಈಗ ಈ ಪಾತ್ರ ಜನ ಮೆಚ್ಕೊಂಡ್ರೆ ಸುಮಾರು ಜನ ಅದೇ ತರ ಹುಡ್ಕೊಂಡ್ ಬರ್ಬೋದು, ಮಾಡ್ತೀರಾ ಏನು? ನನ್ ಕಥೆ ಚೆನ್ನಾಗಿದ್ರೆ, ಒಂದು ಪಾತ್ರ ಚೆನ್ನಾಗಿದ್ರೆ ಐ ವಿಲ್ ಡೂ ಇಟ್. ನನ್ಗೆ ಯಾವ್ದೇ ಸಿನಿಮಾ ಇರ್ಬೋದು, ಒಂದು ಸೀನ್ ಇರ್ಬೋದು, ಒಂದು ಹಾಡು ಇರ್ಬೋದು, ಅಥವಾ ಇಡೀ ಚಿತ್ರದಲ್ಲಿ ಪಾತ್ರ ಇರ್ಬೋದು, ಆ ಪಾತ್ರನ ನಾನು ಮಾಡಿ ಅದ್ರ ಕೆಲಸ ಮಾಡಿ ಅದರಲ್ಲಿ ನಿಮ್ಮೆಲ್ಲರೂ ಮೊದಲು ನೀವೆಲ್ಲರೂ ಶಬಾಷ್ ಅನ್ನೋದು ಪ್ರೆಸ್ ನೋಡಿ ಅದಕ್ಕೊಂದು ಅವಾಗಿರೋದು. ಇವಾಗ ಆಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ತುಂಬಾ ಬೆಳೆದ್ಬಿಟ್ಟಿದೆ. ಅಮ್ಮ ವೆಯ್ಟ್ ಮಾಡೋರು, ಪೇಪರ್ ತೆಗೆದು ಎಲ್ಲ ಸರ್ ಎಲ್ಲ ಬರ್ದಿರೋ ರಿವ್ಯೂಸ್ ಓದಿ ನನ್ಗೆ ಹೇಳಕ್ಕೆ, ನೋಡು ಹಿಂಗ್ ಹೇಳಿದಾರೆ, ಹಿಂಗ್ ಬರ್ತಿದ್ದಾರೆ ಅಂತ, ಈ ತರ ಇಂಪ್ರೂವ್ ಮಾಡ್ಕೋಬೇಕು ಅಂತಲ್ಲ. ಸೊ ನೀವೆಲ್ಲ ಶಬಾಷ್ ಅಂತೀರಾ ಅಂತ ನನ್ಗೆ ಅನ್ಸಿದ್ರೆ ಖಂಡಿತ ಆ ಪಾತ್ರ ಮಾಡ್ತೀನಿ. ಆ ಟೀಮ್ ಚೆನ್ನಾಗಿರ್ಬೇಕು, ಟ್ಯಾಲೆಂಟ್ ಇರ್ಬೇಕು. ಅಂದ್ರೆ ಇವತ್ತಿಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದಾಗ ಅದು ಜನರಿಗೆ ಮುಟ್ಟಬೇಕು, ಅದರಿಂದ ಒಂದು ಯಶಸ್ಸು ಸಿಗ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ರಾಜ್ ಅಂತವರು ಬಹಳ ಆಸೆ ಪಟ್ಟು ಕಷ್ಟಪಟ್ಟು ಅವರು ಹೇಳ್ತಾ ಇದ್ರು ಅವತ್ತು, ಸರ್ ನಾನು ಕಷ್ಟಪಟ್ಟು ಗಳಿಸಿರೋ ದುಡ್ಡು ನಾನು ತಂದು ಸಿನಿಮಾ ಮಾಡಿದೀನಿ ಅಂತ, ವಿಚ್ ಇಸ್ ಸೋ ಟ್ರೂ. ನನ್ನ ಆಸೆ ಏನು ಅಂತಂದ್ರೆ ಫಸ್ಟ್ ಅವ್ರು ಹಾಕೋ ಹಣಕ್ಕೆ ನ್ಯಾಯ ಆಗ್ಬೇಕು. ಅಂದ್ರೆ ಒಂದು ಒಳ್ಳೆ ಕಥೆ ಹೇಳ್ಬೇಕು, ಒಂದು ಒಳ್ಳೆ ಸಿನಿಮಾ ಬರ್ಬೇಕು. ಆ ಒಳ್ಳೆ ಸಿನಿಮಾ ಜನರನ್ನ ಮುಟ್ಬೇಕು. ಜನರನ್ನ ಮುಟ್ಟಿ ಆ ಸಿನಿಮಾ ಜನ ಥಿಯೇಟರ್ ಬಂದು ನೋಡಿ ರಾಜ್ ಮತ್ತೆ ಇನ್ನ 3 ಸಿನಿಮಾ ಮಾಡಿದ್ರೆ ಎಷ್ಟು ಜನಕ್ಕೆ ಕೆಲಸ ಆಗತ್ತೆ, ಕನ್ನಡ ಚಿತ್ರರಂಗಕ್ಕೆ ಒಂದು ದಾರಿ ಮಾಡ್ಕೊಟ್ಟಂಗಾಗತ್ತೆ. ಆತರ ನನ್ನ ಆಸೆ. ಸೊ ದ ಇಂಡಸ್ಟ್ರಿ ಶುಡ್ ಗ್ರೋ, ಎಲ್ಲರೂ ಬೆಳಿಬೇಕು. ಇವಾಗ ನಾನು ಮೀಡಿಯಾದವ್ರಿಗೂ ಎಲ್ಲ ಆಲ್ ಆಫ್ ಅಸ್ ಆರ್ ಒನ್ ಫ್ಯಾಮಿಲಿ ಅಲ್ವಾ. ಸಿನಿಮಾ ಅಂದ ತಕ್ಷಣ ಎಲ್ಲ ಡಿಪಾರ್ಟ್ಮೆಂಟ್ಸು ಒಟ್ಟಿಗೆ ಬರುತ್ತೆ. ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ಬರೀ ಮುಖ ಕಾಣೋದು ಕಲಾವಿದರದ್ದು ಇರ್ಬೋದು, ಆದ್ರೆ ಅದ್ರ ಹಿಂದೆ ಎಷ್ಟು ಜನ ಇದಾರೆ, ಎಷ್ಟು ಟೆಕ್ನಿಷಿಯನ್ಸ್ ಇದಾರೆ, ಎಷ್ಟು ಜನ ಕೆಲಸ ಆಗುತ್ತೆ. ಸೊ ಒಳ್ಳೆ ಸಿನಿಮಾಗಳು, ಅದ್ರ ಜೊತೆಗೆ ನಮ್ ಕನ್ನಡದವರು ಬಂದು ನಮ್ ಸಿನಿಮಾ ನೋಡಿ ಎಂತ ಒಳ್ಳೆ ಕನ್ನಡ ಸಿನಿಮಾ ಅಂದಾಗ ಎಲ್ರು ಗೆದ್ವಿ ಅಂತ ನನ್ನ ಭಾವನೆ. ಮೊದಲನೇ ಸಿನಿಮಾ ಮೊದಲನೇ ಇಂಟರ್ವ್ಯೂ ಹೇಳಿದೆ ಶಿವರಾಜ್ ಕುಮಾರ್ ಅವರು, ನಾನು ಹೊಸಬಳು ಅಂತ ಅಂದ್ಬಿಟ್ಟು ಏನೋ ಸೇರಿಸ್ಕೊಂಡು ನಾನು ಬರ್ತಾನೆ ಇಲ್ಲ ಇಂಡಸ್ಟ್ರಿಗೆ. ಇವತ್ತು ಹೊಸಬಳ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಹೇಗೆ ಅನ್ಸ್ತದೆ? ನೀವೊಬ್ಬ ಹಿರಿಯ ನಟಿಯಾಗಿ. ಇವತ್ತು ಅದೇ ಹೇಳ್ತೀನಿ ಶಿವಣ್ಣ, ಅವತ್ತು ನ್ಯೂ ಕಮರ್ ಜೊತೆ ಮಾಡೋಣ. ನಾನು 58ನೇ ಸಿನಿಮಾ ಎಸ್ಟಾಬ್ಲಿಷ್ಡ್ ಹೀರೋಯಿನ್ ಯಾರು ಬೇಕು ಅಂತಂದ್ರೆ ಪ್ರಾಬ್ಲಿ ಅನುಪ್ರಭಾಕರ್ ಆಗಿ ಪಾರ್ವತಮ್ಮ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಒಂದು ಅವಕಾಶನೇ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ನ್ಯೂ ಕಮರ್ಸ್ ಜೊತೆ ವರ್ಕ್ ಮಾಡ್ಬೇಕು ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮುಂಚೆಯಿಂದ ಮಾಡ್ಕೊಂಡ್ ಬಂದೀನಿ, ಅದಕ್ಕೆ ಗಣೇಶ್ ಸರ್, ಸುಬು ಸರ್ ಎಲ್ಲ ಹೇಳ್ತಾರೆ ಅನ್ಸುತ್ತೆ. ಮುಂಚೆಯಿಂದ ನಾನು ಹೊಸ ಹೀರೋಗಳು ಫಸ್ಟ್ ಟೈಮ್ ಇವ್ರ ಜೊತೆ ಮಾಡ್ತಾ ಇದ್ದೀರಾ, ಇವ್ರು ಯಾರು, ಇವ್ರ ಪರಿಚಯನೇ ಇಲ್ವಲ್ಲ, ಇವ್ರ ಜೊತೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಿದ್ದಾರೆ, ವರ್ಕಿಂಗ್ ಅಂತ ಯಾವಾಗ್ಲೂ ಹೇಳ್ತಾ ಇದ್ದಾರೆ. ಇವತ್ತಿಗೂ ಅದೇ ಕಂಟಿನ್ಯೂ ಆಗುತ್ತೆ. ಇವತ್ತು ಖುಷಿ ಆಗುತ್ತೆ ಅಷ್ಟೇ. ಅವಿನಾಶ್ ಎಲ್ಲ ದೇ ಥಿಂಕ್ ಆಫ್ ಮೀ ಅಂತ ಖುಷಿ ಆಗುತ್ತೆ. ಭಾರತಮ್ಮ ಕರ್ಕೊಂಡ್ಬಂದಿರೋ ಹೀರೋಯಿನ್ ಎಲ್ಲ ಇಂಡಸ್ಟ್ರಿಗೆ ಎಲ್ಲ ಒಂಥರ ಲಕ್ಕಿ ಹ್ಯಾಂಡ್ ಅಂತಾರೆ ಅವರು. ಅವ್ರನ್ನ ಇವತ್ತು ಏನ್ ನೆನ್ಸ್ಕೊತೀರ? ಖಂಡಿತ ನಾನು ಹೇಳಿದ್ನಲ್ಲ, ನನ್ನ ತಂದೆ ತಾಯಿ ಸಮಾನ ಅವರಿಬ್ರು. ಅನ್ನಪೂರ್ಣ ಇವ್ರು ಜನ್ಮ ಕೊಟ್ಟಿದ್ದು, ಅನುಪ್ರಭಾಕರ್ ಅವ್ರು ಜನ್ಮ ಕೊಟ್ಟಿದ್ದು. ಅನುಶ್ರೀ ಅಂತ ಹೆಸರಿಡ್ತೀನಿ ಅಂದಿದ್ರು ಅಮ್ಮ. ಮಾಲಾಶ್ರೀ ಆಯ್ತು, ನೆಕ್ಸ್ಟ್ ನೀಗ ಅನುಶ್ರೀ ಅಂತ ಹೇಳಿದೆ. ಅಮ್ಮ ಪ್ಲೀಸ್ ಅಮ್ಮ, ಗಾಯತ್ರಿ ಪ್ರಭಾಕರ್ ಅಂತ ಎಲ್ಲರೂ ಪರಿಚಯ, ನಾನು ಅನುಪ್ರಭಾಕರ್ ಅಂತಿತ್ತು. ಹೌದಾ, ಅನುಪ್ರಭಾಕರ್ ಅಂತಾನೆ ಬೇಕಾ ನೀನೆ ಅಂತಂದ್ರು. ಪ್ಲೀಸ್ ಹೌದು ಅಂದೆ. ಟೈಟಲ್ ಮಾಡಿಸೋವಾಗ್ಲೂ ಫೋನ್ ಮಾಡಿದ್ರು, ಏನು ಗಾಯತ್ರಿ ಅದು ಅನುಪ್ರಭಾಕರ್ ಅಂತಾನೆ ಹಾಕ್ಸ್ಲಾ, ಹೊಸ ಪರಿಚಯ ಅಂತ ಪ್ಲೀಸ್ ಅಂತ ಕೇಳ್ಕೊಂಡಿದ್ದು. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ನಾನು ಇವತ್ತು ಏನೇ ಆಗಿದ್ರು ಅನುಪ್ರಭಾಕರ್ ಆಗಿ ನಾನು ಏನೋ ಮಾಡ್ಬೇಕು ಜೀವನದಲ್ಲಿ, ಇನ್ನೇನೋ ಓದ್ಬೇಕು, ಏನೇನೋ, ಬಟ್ ಜೀವನದ ಒಂದು ಡೆಸ್ಟಿನಿ ಇನ್ನೇನೋ ಕರ್ಕೊಂಡ್ಬಂತು. ಅದಕ್ಕೆ ಅಮ್ಮ ಪಾರ್ವತಮ್ಮ ಅವರು, ಅಪ್ಪಾಜಿ ಅವರೇ ಕಾರಣ. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಅದಾದ್ಮೇಲೆ ನಾಯಕ ನಟಿಯಾಗಿ ಇಷ್ಟು ವರ್ಷದ ಜರ್ನಿ, ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಹತ್ತಿರವಾಗಿದ್ದೀರಾ. ಅಂದ್ರೆ ನೀವು ಕೂಡ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡ್ಕೊಂಡು ಇವತ್ತಿಗೂ ಕೂಡ ಈ ಸ್ಥಿತಿನೂ ಈ ಸಿನಿಮಾ ಪ್ರಮೋಷನ್ ಬರ್ಬೇಕು ಅನ್ನುವಂತ ಒಂದು ಸಿನಿಮಾ ಬಗ್ಗೆ ಪ್ರೀತಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೊಂದು ಧನ್ಯವಾದಗಳನ್ನ ತಿಳಿಸ್ತಾ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ
ನಿಮ್ಮ ಹರ್ಷಿಕಾ ನಿಮ್ಮ ಪಾಪು ಅನುಪ್ರಭಾಕರ್ ವಾಯ್ಸ್ ಕೇಳಿದ್ರೆ ಅದೊಂದು ನಟಿ ಆಗ್ಬಿಡುತ್ತೆ ನಟ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ 25 ವರ್ಷದ ಸ್ಟೋರಿ ಗೊತ್ತಿರ್ಲಿಲ್ಲ. ಇವರೇ 25 ವರ್ಷದ ತರ ಕಾಣ್ತಾರೆ. ಇವ್ರು 25 ವರ್ಷ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಹೆಂಗ್ ನಂಬೋದು ನಿಜವಾಗ್ಲು. ಅಂಡ್ ಸೀರಿಯಸ್ಲಿ ಕಂಗ್ರ್ಯಾಚುಲೇಷನ್ಸ್ ಹನುಮ, ಸೋ ಹ್ಯಾಪಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇವಾಗ ಅದೇ ನಾನು ಪ್ರಿಯಾ ಮ್ಯಾಮ್ನು ಕೇಳ್ತಾ ಇದ್ದೆ, ಮ್ಯಾಮ್ ನೀವು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ವಯಸ್ಸು ಅಂತ. ಶಿ ವಾಸ್ 16 ಅಂತ. ಸೊ ಇಲ್ಲಿ ಹೆಂಗಾಗಿದೆ ಅಂದ್ರೆ ನಾನ್ ಬಂದಾಗ ಎಲ್ಲರಿಗೂ ಗೊತ್ತು, ಸುಬ್ಬಣ್ಣ, ಗಣೇಶ್ ಸರ್ ಎಲ್ಲರೂ ಇಲ್ಲಿದ್ದಾರೆ, ವಾಸು ಸರ್ ಎಲ್ಲ 15 years, 16 years, 18 years ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಶುರು ಮಾಡ್ಕೊಂಡು ಕರಿಯರ್ ಏನೋ ಒಂದು ಹೆಸರು ಮಾಡ್ಕೊಂಡು ಎಲ್ಲರ ಮನಸ್ಸಿಗೆ ಹತ್ರ ಹಾಕೊಂಡು. ಅಮ್ಮ ಎಷ್ಟು ವರ್ಷಕ್ಕೆ ಲಾಂಚ್ ಆದ್ರು ಅಂತ ಇನ್ನೂ ಮುಂಚೆನೆ ಆಗಿರ್ಬೇಕು. ಎಷ್ಟು 8 ವರ್ಷ. ಹಂಗೋದ್ರೆ ಈಗ ನೀವು ಆಸ್ ಅ ಚೈಲ್ಡ್ ಆಕ್ಟ್ರೆಸ್ ಇನ್ನೂ ಬೇಗ ಅಲ್ವಾ. ಸೊ ಖುಷಿ ಆಗುತ್ತೆ. ಏನಂದ್ರೆ ಒಂದು ಹೆಣ್ಣು ಮಗು ಆಗಿ ಒಂದು ಇಂಡಸ್ಟ್ರಿಗೆ ಬಂದು ನಾವ್ ಇಷ್ಟು ಪ್ರೀತಿ ಗಳಿಸೋದು ಅಂಡ್ ಈ ತರ ಒಂದು ಮೈಲ್ ಸ್ಟೋನ್ ಗಳಿಸೋದಿದೆಯಲ್ಲ. ಈಗ ಹನುಮ ಗಳಿಸಿರೋ ಹಾಗೆ 25 years. ಈಗ ಪ್ರಿಯಾಂಕಾ ಮತ್ತೆ ಹೇಳ್ತಾರೆ ಅವ್ರು 24 ಆಯ್ತು, ಇನ್ನೊಂದು ವರ್ಷ ಆದ್ರೆ ಅವ್ರದ್ದು 25 years ಆಗುತ್ತೆ. 2002. ಸೊ ಅವ್ರು ಅದೇ ಹೇಳ್ತಾ ಇದ್ರು. ಸೊ ಖುಷಿ ಆಗುತ್ತೆ, ಯಾಕಂದ್ರೆ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವ್ರ ತರ ಆಗ್ಬೇಕು. ಇವರ ಒಂದು ಟೈಟಾನಿಕ್ ಹೀರೋಯಿನ್ ಅಂತ ಬಂದಾಗ ಲೈಕ್ ವಿ ಯೂಸ್ ಟು ಚೆರಿಶ್ ಲೈಕ್ ಟೈಟಾನಿಕ್ ಹೀರೋಯಿನ್ ಅನುಪ್ರಭಾಕರ್ ಅವರು ಅಂತ ಹೇಳ್ಕೊಂಡು. ಹಾಗೆ ಅವರ ಒಂದು ಈ ಒಂದು ಮೈಲ್ ಸ್ಟೋನ್ ಅಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬಾ ತುಂಬಾ ಖುಷಿ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಐ ಲವ್ ಯು. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಹಗ್ಗ ಸಿನಿಮಾ, ಮೊದಲನೇದಾಗಿ ಚೀಫ್ ಗೆಸ್ಟ್ ಥ್ಯಾಂಕ್ಸ್ ಹೇಳ್ಬೇಡ. ರಘುವರೇ ಥ್ಯಾಂಕ್ ಯು, ನಿಮ್ಮ ಹೆಂಡತಿನ ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಹಾಗೆ ಸೈಡ್ ಅಲ್ಲಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ರಘುವರ್ ಪತ್ರಕರ್ತರಾಗಿ ಬಂದಿದ್ದಾರೆ. ಪತ್ರಕರ್ತ ಏನ ಮಾಡ್ತಿದ್ದಾರೆ ಅವರು? ಫೋಟೋ ತೆಗಿತಾ ಇದಾರೆ, ಕ್ವೆಶ್ಚನ್ ಕೇಳ್ತಾ ಇದಾರೆ ಹೆಂಡತಿನ. ಸೊ ಅಮ್ಮ ನಿಮ್ಗೂ ಥ್ಯಾಂಕ್ ಯು. ಅಂಡ್ ಪ್ರಿಯಾ ಮ್ಯಾಮ್ ಆಲ್ವೇಸ್ ಗಾರ್ಜಿಯಸ್. ಅದ್ ಹೆಂಗೆ ಅಂದ್ರೆ ಪ್ರಿಯಾ ಮ್ಯಾಮ್ ಬಂದ್ಬಿಟ್ರೆ ಅದೊಂದ್ರ ಈ ಗ್ಲಾಮರ್ ಕೋಶಂಟ್ ಬೇರೆ ಬೇಕಾಗೇ ಇಲ್ಲ. ಬಂದ್ ನಿಂತ್ಕೊಂಡ್ಬಿಟ್ರೆ ಬಳ 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 ಹೊಳಿತಾ ಇರ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್, ಆಲ್ವೇಸ್ ಲವ್ ಯು ಟು, ಲವ್ ಯು ಆಲ್ ದ ಟೈಮ್. ಸೊ ಈಗ ಹಗ್ಗ ಸಿನಿಮಾ ಬಗ್ಗೆ ಮಾಡ್ತಾ ಇರ್ಬೇಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಎಲ್ಲರ ಪಾತ್ರನ ನಾನ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ. ಪತ್ರಕರ್ತೆಯಾಗಿ ಒಂದಷ್ಟು ಏನ್ ಹೇಳೋದು ಹಾವಳಿ ಕೊಡ್ತೀನಿ. ಈಗ ಹೇಗೆ ಸ್ನೇಹಪ್ರಿಯ ಸರ್ ಸ್ವಲ್ಪ ಕೊಟ್ರಲ್ಲ ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ, ಹಳ್ಳಿ ಜನಕ್ಕೆ ತುಂಬಾ ಹಿಂಸೆ ಮಾಡ್ತಾ ಇರ್ತೀನಿ. ಏನ್ ನಿಮ್ ಹಳ್ಳಿ ಕತೆ, ಇಲ್ಲಿ ಏನ್ ಆಗ್ತಾ ಇದೆ, ಇಲ್ಲಿ ಯಾಕೆ ಈ ತರ ನಡೀತಾ ಇದೆ, ಇಲ್ಲಿ ಯಾಕೆ ಈ ತರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ. ಅಂಡ್ ಅಲ್ಲಿ ನಾನು ಹೀರೋವನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ. ಸೊ ಹನುಮಾನ್ ಹೇಳ್ದಂಗೆ ಅವಿನಾಶ್ ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು, ತುಂಬಾ ಪ್ರಿಪೇರ್ ಆಗಿದ್ರು. ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್. ಅಂದ್ರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬ್ಬೆ ಆಗ್ಬಿಡ್ತಾರೆ, ಏನ್ ಹೇಳೋದು, ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆಂಗ್ ಹೇಳೋದು ಅಂತ ಗೊತ್ತಿರಲ್ಲ. ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್. ನಿಮ್ ಪಾತ್ರ ಹೀಗೆ, ನೀವ್ ಈ ತರ ಇರ್ತೀರಾ, ತುಂಬಾ ಇನ್ಕ್ಲೂಸಿವ್ ಆಗಿರ್ತೀರಾ, ಪ್ರತಿಯೊಂದು ವಿಷಯದ ಬಗ್ಗೆನೂ ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆ ತರದ್ದು ಅಂತ. ಸೊ ಅಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳ್ಬೇಕು, ಹೊಸಬ್ರು ಆದ್ರೆ ಹಿ ಹ್ಯಾಸ್ ಬಿನ್ ಸಚ್ ಅ ವಂಡರ್ಫುಲ್ ಪರ್ಸನ್. ನಾವು ಹೆಂಗೆ ಅಂತ ಹೇಳಿದ್ರೆ ಈಗ ನಿಮ್ಗೆಲ್ಲರಿಗೂ ಗೊತ್ತು ಪೇಮೆಂಟ್ಸ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಒಂದ್ ಸ್ಕೆಡ್ಯೂಲ್ ಆಗುತ್ತೆ, ಒಂದ್ ಸ್ಕೆಡ್ಯೂಲ್ ಒಂದು ಪೇಮೆಂಟ್ ಕೊಡ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಕ್ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ. ಡೇಟ್ ಇನ್ನೇನು ಇನ್ನೊಂದು 10 ದಿನದಲ್ಲಿ ಡೇಟ್ಸ್ ನಮಗೆ ಕೊಟ್ಟಿರ್ತಾರೆ. ಅವಿನಾಶ್ ಅವ್ರು ಫೋನ್ ಮಾಡಿ ಮೇಡಮ್ ರೆಡಿ ಇರಿ, 10ನೇ ತಾರೀಕಿಂದ ಶೂಟಿಂಗ್ ಅಂದ್ರೆ 5ನೇ ತಾರೀಕಿಗೆ ರಾಜು ಅವ್ರು ಪೇಮೆಂಟ್ ಹಾಕ್ಬಿಟ್ಟಿರ್ತಾ ಇದ್ರು. ಹಿ ಯೂಸ್ ಟು ಬಿ ಸೋ ಅಮೇಸಿಂಗ್. ನಾವದೇ ಇವನ್ನ ಕೇಳೇ ಇಲ್ವಲ್ಲ ರಾಜ್, ಇಲ್ಲ ಮೇಡಮ್ ನೀವು ಬಂದು ಕೆಲಸ ಮಾಡ್ಕೊಡ್ತೀರಾ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ, ಪೇಮೆಂಟ್ಸ್ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ. ಸೊ ಇಂಥ ನಿರ್ಮಾಪಕರನ್ನ ನಾವು ಕಳ್ಕೋಬಾರ್ದು ಅಂತ ನನಗೆ ಅನ್ಸುತ್ತೆ. ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಹಗ್ಗ ನಮ್ಮ ಸಿನಿಮಾನ ಗೆಲ್ಸಿ, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಂತೀನಿ. ತುಂಬಾ ಕಡಿಮೆ ಪ್ರೊಡ್ಯೂಸರ್ಸ್ ಈ ತರ ಹೆಂಗಾಗುತ್ತೆ ಅಂದ್ರೆ ಪೋರ್ಷನ್ ಎಲ್ಲ ಮುದ್ದು ಡಬ್ಬಿಂಗ್ ಮುದ್ದು ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಬಟ್ ನಿಜವಾಗ್ಲೂ ಈ ತರದ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬಂದ್ರೆ ಹನುಮ ಹೇಳ್ದಂಗೆ ಇನ್ನಷ್ಟು
ಸಂಸಾರಗಳು ಅವರು ಬದುಕೊಂತಾರೆ, ಇನ್ನಷ್ಟು ಫ್ಯಾಮಿಲೀಸ್ಗಳು ಖುಷಿಯಾಗಿರ್ತವೆ ಈ ತರ ಪ್ರೊಡ್ಯೂಸರ್ಸ್ ಮುಂದೆ ಬಂದ್ರೆ. ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರ್ಲಿ. ಅಂಡ್ ವೇಣು ಅವರು ಹೊಸ ನಟ, ಸ್ವಲ್ಪ ಹೆದರ್ಕೊಳ್ತಾರೆ, ಸ್ಟೇಜ್ ಫಿಯರ್ ಇದೆ. ಬಟ್ ನಿನ್ನೆ ಸಾಂಗ್ ನೋಡಿದಿರಾ ಮದನ್ ಹರಿಣಿ ಮಾಸ್ಟರ್ ಕೊರಿಯೋಗ್ರಫಿ ಹೇಗನ್ಸ್ತು? ಹಾವಳಿ ಹಾಡು ನೋಡಿದ್ರ? ಪ್ಲೇ ಮಾಡಿದ್ರು. ಎಸ್. ಸೊ ಸೋನು ನಿಗಮ್ ಅವರು ಥ್ಯಾಂಕ್ ಯು. ಸೊ ಸೋನು ನಿಗಮ್ ಅವರು ಹಾಡಿದ್ದಾರೆ, ಯೋಗರಾಜ್ ಭಟ್ರು ಲಿರಿಕ್ಸ್ ಬರ್ದಿದ್ದಾರೆ. ಬ್ಯೂಟಿಫುಲ್ ಹಾಡು. ಏನ್ ಸೇಮ್ ಸರ್ ನಿಮ್ದು? ನನ್ನ ಹಾಡು ಹೇಗಿದೆ ಅಂತ ಹೇಳಿದ್ರೆ ಮಾಡ್ತೀರಾ ನೀವು? ಹೇಳಿ ಒಂದ್ ಲೈನ್ ಹೇಳಿ ನನ್ನ ಹಾಡು ನೋಡೋಣ, ನೋಡಿದೀರಾ ಇಲ್ವಾ ಅಂತ. ಸೊ ಆ ಹಾಡು ಶೂಟ್ ಮಾಡ್ಬೇಕಾದ್ರೆ ಬರ್ತಾರೆ. ಸೊ ಆ ಒಂದು ಹಾಡಿನ ಇದು ಮೇಕಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಮದನ್ ಹರಿಣಿ ಮಾಸ್ಟರ್ ನ ನೆನೆಸ್ಕೊಳ್ಳೇಬೇಕು. ಅವರು ಕೂಡ ಎಷ್ಟು ವರ್ಷದಿಂದ ಸಿನಿಮಾ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈ ಒಂದು ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ವೇಣು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಹಾಡಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಹಾಗ ಸಿನಿಮಾ ಮೇಲಿರ್ಲಿ. 25 ವರ್ಷಗಳನ್ನ ಕಂಪ್ಲೀಟ್ ಮಾಡಿದಂತ ಅನು ಪ್ರಭಾಕರ್ ಅವರ ಹಗ್ಗ ಸಿನಿಮಾನ ನೋಡಿ ದಯವಿಟ್ಟು ನಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಶಿತನ್ ಫೋಟೋ ಹಾಕ್ಬಿಡ್ರಪ್ಪ. ಒಂದ್ ನಿಮಿಷ ಯಾರು ಹಾಡು ಹೇಳ್ರಮ್ಮ. ಹಾಡು ಹೇಳ್ಬೇಕಂತೆ 4 ಜನ ಮಾಡಿದ್ದಾರೆ. ಹಾಡು ಹೇಳಿ. ಆಂಕರ್ 5 ಜನ ಹಾಡು ಹೇಳು ಅಂತ ಹೇಳಪ್ಪ. ಯಾರಿದಾರ ಹಾಡು ಹೇಳ್ಬೇಕಂತೆ ನೋಡಿ. ನಿಮ್ ಕೂದಲ ಅಡ್ಡ ಮುಗಿದ್ದೆ. ಕೂದಲು ಇಷ್ಟು ಕ್ಯೂಟ್ ಆಗಿ ಇದನ್ನ ಏನೇನ್ ಅನ್ಬೋದು, ಕಂಪ್ಲೀಟ್ ಸೀಮಂತ ಕಾರ್ಯಕ್ರಮ ಅಂತ ಅಲ್ಲದೆ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು, ನಿರ್ಮಾಪಕರು, ಅವ್ರ ಕುಟುಂಬ ಸೇರ್ಕೊಂಡು ಅವ್ರ ಬಳೆ ಸೈಜ್ ಕೇಳ್ಕೊಬೇಕಾಗಿತ್ತು. ಆ ಕಡೆ ಹಾಕೋ. ಬಿಚ್ಚಂಗಿಲ್ಲ ಅಲ್ಲ, ಇಲ್ಲಾಂದ್ರೆ ಇದನ್ನೇ ಬಿಚ್ಚಿ ಹಾಕಿ ಬರಲ್ಲ. ಏನ್ ಮುದ್ದಾಗಿ ಕಾಣ್ತಿದ್ದೀರಾ ಗೊತ್ತಾ? ದಿನ ಕಾಣ್ತೀರಾ, ಇವತ್ತು ಎಕ್ಸ್ಟ್ರಾರ್ಡಿನರಿ ಕೆಲವೊಂದಷ್ಟೇ ಬ್ರಹ್ಮ ಬಿಡುಗಲ್ಲಿ ಸೃಷ್ಟಿ ಮಾಡ್ತಾನಂತೆ. ಆ ಶಾಲೆ ಸೇರಿದ ಮಕ್ಕಳು ನಮ್ಗೆಲ್ಲ ಭೂಲೋಕದಲ್ಲಿ ಜನ ಎಲ್ಲ ಕಳಿಸಿಬಿಟ್ಟು ಠಾಸ್ಯ ಕಳಿಸ್ಬಿಟ್ಟಿರ್ತಾರೆ. ಆತರ ನೀವೆಲ್ಲ ಸ್ಪೆಷಲ್ಗಳು 3 ಒಟ್ಟು ನಿಂತಿದ್ದಾವ್ ನೋಡಿ ಅಲ್ವಾ. ವಿ ಶುಡ್ ಥ್ಯಾಂಕ್ ಬ್ರಹ್ಮ. ಆದ್ರೆ ಅದನ್ನ ಒಪ್ಕೋತೀನಿ, ಬಟ್ ನಿಮ್ ವಿಷಯ ಹೇಳೋದಲ್ಲ ಅದನ್ನ ಒಪ್ಕೊಳ್ಳಲ್ಲ. ಒಂದು ನಿಮಿಷ ನೀನು ಬಾಮ್ಮ. ನನ್ನ ಮಗಳು ಆಲ್ರೆಡಿ ಅವತ್ತು ವಿಡಿಯೋ ಕಾಲ್ ಅಲ್ಲಿ ಹರ್ಷಿತ್ ನೋಡಿ there is one baby in Harshit stomach. ಯಾರು ಹೇಳಿಲ್ಲ ಅಂದ್ರೆ ಹೇಳ್ತಾರೆ.